ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾತ್ರಿಯ ಮಿಸ್ಟರ್ ಡಿ ಪಿಕ್ಚರ್ಸ್ನ ಈ ಸ್ಪೆಷಲ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನನ್ನ ಜೊತೆ ಇವತ್ತು ಧೀರ ಭಗತ್ ರಾಯ್ ಸಿನಿಮಾದ ತಂಡ ಇದ್ದಾರೆ. ಸುಚರಿತಾ ಅವರು, ಹಾಗೆ ರಾಕೇಶ್ ಅವರು, ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಸರ್. ಈ 3 ಜನಕ್ಕೂ ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ ಎಲ್ಲರೂ? ಪ್ರಮೋಷನ್ ಮಾಡಿ 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 ಸುಸ್ತಾಗೋಗಿದ್ದಾರೆ. ಅವರಿಗೂ ಫುಲ್ ಜೋಶಲ್ಲಿದ್ದಾರೆ, ಸರ್ ಮಾತ್ರ ಸುಸ್ತಾಗಿದ್ದಾರೆ. ಯಾಕೆ? ಊಟ ಸ್ವಲ್ಪ ಜಾಸ್ತಿ ಆಯ್ತು, ಅದಕ್ಕೆ ನಿದ್ದೆ ಮೊಬೈಲ್ ನಿದ್ದೆ ಸರ್, ಈಗ ಫಸ್ಟ್ ಕ್ವಶನು ಸುಚರಿತಾ ಅವ್ರಿಗೆ ಕೇಳ್ಬಿಟ್ರಿ. ನಾನು ನಿಮಗೆ ಫಸ್ಟು ಧೀರ ಭಗತ್ ರಾಯ್ ಅಂತ ಒಂದು ಸಿನಿಮಾ ಆಗ್ತಾ ಇದೆ, ನಿಮ್ಮನ್ನ ಈ ಥರ ಕ್ಯಾಸ್ಟಿಂಗ್ ಮಾಡ್ಕೊತಿದ್ದೀವಿ ಅಂತ ಸರ್ ಅಪ್ರೋಚ್ ಮಾಡಿದಾಗ ಅಥವಾ ನೀವು ಅಪ್ರೋಚ್ ಮಾಡಿದಾಗ ಅವ್ರಿಗೂ ಏನು ಅನ್ನಿಸ್ತು? ಫಸ್ಟು ಖುಷಿ ಆಯಿತು. ಸೊ ಫಸ್ಟ್ ಮೂವಿನಲ್ಲೇ ಈ ಥರ ಒಳ್ಳೆ ಟೀಮು ಜೊತೆಗೆ ಇಷ್ಟೊಳ್ಳೆ ಕಂಟೆಂಟ್ ಇರೋ ಅಂಥ ಮೂವಿ ಅಲ್ವಾ. ಸೊ ಗೊತ್ತಾಗಿದ ತಕ್ಷಣ ತುಂಬಾ ಎಕ್ಸೈಟ್ಮೆಂಟ್ ಅಂತೂ ನಿಜವಾಗ್ಲೂ ಆಯಿತು, ಬಟ್ ಜೊತೆಲಿ ಭಯನೂ ಆಯಿತು ನನಗೆ. ಫಸ್ಟೇ ಒಳ್ಳೆ ಟೀಮ್ ಅಂತ ಗೊತ್ತಾಗ್ಬಿಡುತ್ತಾ? ಹೌದು ಸರ್, ಬಟ್ ಗೊತ್ತಿದ್ದ ಟೀಮ್ ಅಲ್ವಾ ನನಗೆ. ಬಿಫೋರು ಆ್ಯಂಕರಿಂಗ್ ಮಾಡೋ ಟೈಮಲ್ಲೇ ಅವಾಗೆಲ್ಲ ಅರುಣ್ ಸರ್, ನಮ್ಮ ಡೈರೆಕ್ಟರ್ ಸರ್ ಎಲ್ಲ ಪರಿಚಯ ನನಗೆ, ಮ್ಯೂಚುವಲ್ ಫ್ರೆಂಡ್ಸ್. ಸೊ ಗೊತ್ತಿರೋ ಟೀಮ್ ಅಂದಾಗ ಇನ್ನೊಂದು ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹೊಸ ಟೀಮ್ ಹೋಗೋದಕ್ಕೂ ಪರಿಚಯ ಇರೋದವರು ಓಕೆ ಪರವಾಗಿಲ್ಲ ಗೊತ್ತಿದ್ದಾರಲ್ವಾ ಅಂತ ಹೇಳಿ. ಸೊ ಇವ್ರನ್ನೆಲ್ಲ ಮೀಟ್ ಮಾಡಿದ್ಮೇಲೆ ಇನ್ನೂ ಖುಷಿ ಆಗೋಯ್ತು. ಅಲ್ಲ ಇವರು ಹೌದಾ? ನೀವು ಹಳಬ್ರು ಸರ್ ನಾನೇ ಲಾಸ್ಟ್. ನೀವೆಲ್ಲ ಶೂಟಿಂಗ್ ಮಾಡ್ಕೊಂಡು ಬಂದಾದ್ಮೇಲೆ ನಾನು ಭೇಟಿ ಮಾಡಿದ್ದೆ. ಹೌದಾ? ಬಟ್ ಮುಂಚೆ ನೀವು ಪರಿಚಯ ಇರಲಿಲ್ಲ? ಇಲ್ಲ, ಅಂದ್ರೆ ಸಾಂಗ್ ಎಲ್ಲ ಅವ್ರು ಇನ್ನೂ ಶುರು ಮಾಡಿರ್ಲಿಲ್ಲ. ಫಿಲಮ್ ಶೂಟಿಂಗ್ ಎಲ್ಲ ಹೋದ್ಮೇಲೆ ಇವಾಗ ಎಲ್ಲ ಸುಮಾರು ಜನ ಹಂಗೆ ಮಾಡ್ತಿದ್ದಾರೆ. ಸಿನಿಮಾ ಹೊರತಾಗಿಯೂ ನಾವು ಮುಂಚೆನೇ ಪರಿಚಯ ಇದ್ದೀವಿ ನಮಗೆ. ರಾಕೇಶ್ ಇವರಿಬ್ಬರು ಪರಿಚಯ ಇದ್ರು. ಹೌದು, ನಾವು ಒಟ್ಟಿಗೆ ಒಂದು ನಾಟಕ ಮಾಡಿದ್ದೀವಿ, ಭಾರತ ಭಾಗ್ಯವಿಧಾತ ಅಂತ. ಅದರಲ್ಲಿ ಇವರೇ ಮೈನ್ ಏನಂತಾರೆ ಅದಕ್ಕೆ ನರೇಷನ್ ಇವರೇ ಮಾಡೋದು. ಅದಕ್ಕೆ ನಾನು ಹಾಡುಗಳು ಮಾಡಿದ್ದೀನಿ, ಒಂದು 24 ಹಾಡಿದೆ ಅದರಲ್ಲಿ. ಭಾರತ ಭಾಗ್ಯದಾತ ಅದು ಈಗ ಬ್ಯಾಲೆಟ್ ಅದು. ಓಕೆ, ಸೂಪರ್ ಸರ್. 24 ಹಾಡುಗಳು. ಹೌದು ಸರ್, ಅದು ಎಷ್ಟು ಡ್ಯೂರೇಷನ್ ಇದೆ ಟೋಟಲ್? ಇದು 1.25 ಗಂಟೆ ಇದೆ ಅಷ್ಟೇ. ಅದು ಬರೀ ಹಾಡಲ್ಲೇ ಕತೆ ಹೇಳೋದು. ಇಲ್ಲ, ಕರೆಕ್ಟ್ ಒಂದೂವರೆ ಇದೆಯಾ? ಭಾರಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಏನಂತಂದ್ರೆ ಈ ಗಿರಿರಾಜ್ ಅವರೇ ಅದನ್ನ ಡೈರೆಕ್ಟ್ ಮಾಡಿದ್ದು, ಮತ್ತೆ ಅವರೇ ಲಿರಿಕ್ ಬರೆದಿದ್ದು. ಅವ್ರು ಬರೆದು ಕೊಡೋದು, ನಾವು ಕಂಪೋಸ್ ಮಾಡಿ ಬಿಡೋದು. ಅದೆಲ್ಲ ಎಲ್ಲಿ 24 ಹಾಡುವೆ ನಾವು ಒಂದು 10-15 ದಿನದಲ್ಲಿ ಕಂಪೋಸ್ ಮಾಡಿ ರೆಕಾರ್ಡ್ ಮಾಡಿ ಫೈನಲ್ ಮಾಡಿ ಕೊಟ್ಟಿದ್ವಿ. ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಅದರಲ್ಲಿ ಇವರು ಅದ್ಭುತವಾದ 1.5 ಗಂಟೆ ಕಂಟಿನ್ಯೂಸ್ ಸ್ಟೇಜ್ ಮೇಲೆ ಇರ್ತಾರೆ. ಪೂರ್ತಿ ನರೇಟರ್ ನೀವೇ ಕಂಪ್ಲೀಟ್? ಹೌದು, ವಿತ್ ಪರ್ಫಾರ್ಮೆನ್ಸ್, ಡ್ಯಾನ್ಸ್ ಎಲ್ಲ ಇರುತ್ತೆ. ಒಂದು ಬೇರೆ ತರದ್ದು ಫಾರ್ಮ್ಗಳೆಲ್ಲ ಇರುತ್ತೆ. ಏನಂತಂದ್ರೆ ಈಗ ಫೋಕ್ ಇರ್ಬೋದು, ಏನೋ ಜೇನು ಕುರುಬರ ಇದಿರ್ಬೋದು, ದೊಡ್ಡಾಟ ಇರ್ಬೋದು, ಭೂತಕೋಲ ಇರ್ಬೋದು, ಇಷ್ಟೆಲ್ಲ ಫಾರ್ಮ್ಗಳು ಬಂದು ಹೋಗ್ತಿರುತ್ತೆ. ಕರ್ನಾಟಕದ ಎಲ್ಲಾ ಜನಪದ ಹೌದು ಅದ್ರಲ್ಲಿ ಯೂಸ್ ಮಾಡಿದೀವಿ ಮೇಡಮ್. ಡೊಳ್ಳು, ನಗಾರಿ, ಆಮೇಲೆ ತಮಟೆ ಎಲ್ಲ ಈ ಥರ ಆರ್ಟ್ ಫಾರ್ಮ್ ಎಲ್ಲ ಯೂಸ್ ಮಾಡಿದ್ದೀವಿ. ಅಷ್ಟೆಲ್ಲ ಟೀಮ್ ಬಂದು ಹೋಗ್ತಾ ಇದ್ರು. ಅವರೆಲ್ಲರೂ ಬಂದಾಗ್ಲೂ ಅವರೆಲ್ಲರ ಜೊತೆ ಇವ್ರು ಪರ್ಫಾರ್ಮ್ ಮಾಡ್ತಿರ್ತಾರೆ. ಹಾಗಾಗಿ ಸಕಲ ಕಲಾ ವಲ್ಲಭ ಎಲ್ಲ ಫಾರ್ಮ್ಸ್ ಗೊತ್ತಿದೆ. ಇವರು ಮೂಲವಾಗಿ ಏನಂತಂದ್ರೆ NSD ಸ್ಟೂಡೆಂಟ್, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಹೊಗಳೋಷ್ಟು ದೊಡ್ಡವರು ಅಲ್ಲ. ಫಸ್ಟ್ ಆಫ್ ಆಲ್ ಏನಿಲ್ಲ ಮೇಡಮ್, ಹೊಗಳೋದಲ್ಲ. ನಾನು ಅಲ್ಲಿ ಕಲಿತೆ ಅಷ್ಟೇ. ಈ ಥರದ ಸೌತ್ ಇಂಡಿಯನ್ ಆರ್ಟ್ ಫಾರ್ಮ್ಸ್ ಎಲ್ಲ ಕಲಿತೆ ನಾನು. ಆಮೇಲೆ ಕೂಡಿಯಾಟ ಮಾಡ್ತೀನಿ, ಕೇರಳದ ಕೂಡಿಯಾಟ ಮಾಡ್ತೀನಿ. ಆಮೇಲೆ ತಮಿಳ್ ತೆರಿಕೂತು ಅಂತ ಆರ್ಟ್ ಫಾರ್ಮು ಗೊತ್ತು ನನಗೆ. ತೆಲುಗದ ಬುರ್ರಕಥ ಅಂತ ಮಾಡ್ತೀವಿ, ಅದು ಬರುತ್ತೆ. ಆಮೇಲೆ ಕನ್ನಡದ ಕಂಸಾಳೆ, ದೊಣ್ಣೆ ವರ್ಷೆ, ಮಲ್ಲಕಾಮದೆಲ್ಲ ಯೋಗ ಮಾಡ್ತೀನಿ ನಾನು. ಸೊ ಇದೆಲ್ಲ ಕಂಸಾಳೆ ನಮ್ಮ ಸಿನಿಮಾದ ನಾಟಕದಲ್ಲಿ ಕಂಸಾಳೆನೂ ಯೂಸ್ ಮಾಡಿದ್ವಿ, ಈಸು ಕಂಸಾಳೆ ಅಂತ. ಆಮೇಲೆ ಕಳಾರಿ ಮೂಮೆಂಟ್ಸು, ಕಳಾರಿ ಫೈಟ್ಸು, ಯೋಗ, ಇದ್ರ ಜೊತೆಗೆ ಅಭಿನಯ, ರಂಗಗೀತೆಗಳು. ಸೈಡ್ಗೆ ಅಷ್ಟೇ ಅಭಿನಯ, ಇದೆಲ್ಲನೇ ಜಾಸ್ತಿ. ಒಟ್ಟಾರೆಯಾಗಿ ಕಲ್ತಿರ ಸರ್ ಅಲ್ಲಿ. ನನಗೆ ಇದೆಲ್ಲ ಫುಲ್ ಇಂಟ್ರಡಕ್ಷನ್ ಸರ್ ಕೊಟ್ಟಿದ್ರು ನನಗೆ. ನಾನು ರಾಕೇಶ್ ಅವ್ರನ್ನ ನೋಡೋಕ್ಕಿಂತ ಮುಂಚೆನೆ ಭಯ ನನಗೆ. ಅಯ್ಯೋ ಇಷ್ಟೊಂದೆಲ್ಲ ಹೌದು, ನಾನು ಕಂಪ್ಲೀಟ್ ಹೊಸಬ್ಳು. ನಾನು IT ವರ್ಕ್ ಮಾಡ್ತಾ ಇದ್ದಿದ್ದು. ಹೆಂಗೆ ಕನೆಕ್ಟ್ ಆಗುತ್ತೆ ಇದು, ನಾನು ಹೆಂಗೆ ಎಷ್ಟು ಪ್ರಿಪೇರ್ ಆಗಬೇಕು ಅಂತ ಹೇಳಿ. ಬಟ್ ರಾಕೇಶ್ ಅವ್ರನ್ನ ಮೀಟ್ ಮಾಡಿಸಿದ್ಮೇಲೆ ಅವಾಗ ಒಂದು ಧೈರ್ಯ ಬಂತು. ಬಟ್ ಸರ್ ಪ್ರತಿಯೊಂದರಲ್ಲೂ ಅವ್ರು ಹೇಳ್ಕೊಡೋರು ನನಗೆ, ಕರೆಕ್ಷನ್ಸ್ ಮಾಡೋರು,
ಸೊ ಅಲ್ಲಿ ನನಗೆ ಕಲಿಯೋದಕ್ಕೆ ಸ್ಟಾರ್ಟ್ ಆಯಿತು. ಒಂದು ಲರ್ನಿಂಗ್ ಸ್ಕೂಲ್ ಥರ ಆಗ್ಬಿಟ್ಟಿತ್ತು. ಒಂದೊಂದು ಶಾರ್ಟಲ್ಲೂ ಒಂದೊಂದು ಸೀನಲ್ಲೂ ಹೇಳೋರು, ಬೇಡ ಈ ಥರ ಮಾಡೋದು ಬೇಡ, ಹಿಂಗೆ ಮಾಡೋಣ, ಇಂಪ್ರವೈಸ್ ಮಾಡೋಣ. ಅದೆಲ್ಲ ರಾಕೇಶ್ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಟ್ರೈನಿಂಗ್ ಸೆಂಟರ್ ಅಲ್ಲೇ ಹೌದು ಸರ್, ಬರೀ ನಂಗೆ ಒಬ್ಬಳಿಗೆನಲ್ಲ, ನಮ್ಮ ಸೆಟ್ಟಲ್ಲಿ ಯಾರನ್ನಾದ್ರೂ ಕೇಳಿ ಹೇಳ್ತಾರೆ. ನಮ್ಮ ಕೈಗೆ ಸೀನ್ ಪೇಪರ್ ಬಂದಿದ ತಕ್ಷಣ ಎಲ್ಲ ಹುಡುಕ್ತಿದ್ವಿ ರಾಕೇಶ್ನ ಎಲ್ಲೋದ್ರು ಅಂತ. ಅದು ಅಂದರೆ ಕೇಳೋರ್ಗು ಒಂದು ಮನಸ್ಸಿರ್ಬೇಕು ಮೇಡಮ್. ನಾವೆಲ್ಲರೂ ಹೇಳೋಕ್ಕಾಗಲ್ಲ. ಆಯ್ತು ಬಿಡಿ. ತುಂಬಾ ಹೊಗಳ್ತಾ ಇಲ್ಲ ನಾವು, ಇರೋದನ್ನ ಹೇಳ್ತಾ ಇದೀವಿ, ನೀವೇನು ಮುಜುಗರ ಪಡ್ಕೋಬೇಡಿ. ನಿಜವಾಗ್ಲೂ ಕಲಾವಿದ್ರನ್ನ ಹೊಗಳೋದು ಅದು ಕೆಲವ್ರನ್ನ ಮಾತ್ರ ಹೊಗಳಬಹುದು. ಹೌದೌದು. ಇನ್ ಕೆಲವ್ರಿಗೆ ಬರೀ ಅವ್ರ ಬಗ್ಗೆ ಇರೋದನ್ನ ಹೇಳೋದಕ್ಕೆ ಇಷ್ಟುದ್ದ ತಗೊಳ್ತಾ ಟೈಮ್ ಅಲ್ವಾ ಸರ್? ನಾನು ಆಗ್ಲೇ ಇನ್ನೊಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ, ತುಂಬಾ ಜನ ಹೀರೋಗಳಿಗೆ ಹೊಸ ಹೀರೋ ನಮ್ಗೆಲ್ಲೂ ಇಡೀ ಫಿಲಮಲ್ಲಿ ಇವನು ಹೊಸಬ ಅಂತ ಅನ್ಸೋದೇ ಇಲ್ಲ ಅಂತೆಲ್ಲ ನಾವು ಕಮೆಂಟ್ ಮಾಡ್ತಿರ್ತೀವಿ. ಆದರೆ ಇವ್ರ ವಿಷಯದಲ್ಲಿ ಹೊಸಬ ಅಲ್ಲ, ಫಿಲಮ್ನಲ್ಲಿ ಇವರು ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಅದೇನಾಗುತ್ತೆ, ತುಂಬ ಹೇಳಿದ್ರೆ ಈಗ ತುಂಬ ದೊಡ್ಡ ದೊಡ್ಡ ಸೀನಿಯರ್ ಹೀರೋಗಳು ಎಲ್ಲ ಇದ್ದಾರೆ, ಅವ್ರಿಗೆ ಮುಜುಗರ ಆಗ್ಬೋದೇನೋ. ನನಗಂತೂ ಪರ್ಸ್ನಲಿ ಏನಂತಂದರೆ ಒಬ್ಬ ಪಳಗಿದ ನಟ, ಎಲ್ಲೂ ಸಣ್ಣ ಪುಟ್ಟ ಅಳುಕೂ ಇಲ್ಲ ಮತ್ತು ಉಳುಕೂ ಇಲ್ಲ, ಅಷ್ಟು ಒಂದು ಪ್ರೌಢಿಮೆ ಇಡೀ ಫಿಲಮ್ನ ಪರ್ಫಾರ್ಮೆನ್ಸಲ್ಲಿದೆ. ಅದೇ ಇಡೀ ಫಿಲಮ್ನ ನಿಲ್ಲಿಸಿರೋದು. ನಾನು ರೀರೆಕಾರ್ಡಿಂಗ್ ಮಾಡೋ ಟೈಮಲ್ಲಂತೂ ಪ್ರತಿ ಸೀನ್ಗಳು ಎಕ್ಸೈಟ್ಮೆಂಟ್ ಕೊಟ್ಟಿದ್ದೆ ಇವರ ಪರ್ಫಾರ್ಮೆನ್ಸ್ ನನಗೆ. ಅದೇ ಇಡೀ ಸಿನಿಮಾ ನಿಲ್ಲಿಸಿದೆ. ಮತ್ತು ಎಸ್ಪೆಷಲಿ ಫೈಟ್ಗಳಂತೂ ಒಂದು 5-6 ಫೈಟ್ ಇದೆ, 5 ಫೈಟ್ ಇದೆ ಅಲ್ಲ, 5 ಫೈಟ್ ಇದೆ, ಸಕ್ಕದಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಫೈಟಲ್ಲಂತೂ. ಹಾಗಾಗಿ ನಮ್ಗೇನು ಅನಿಸ್ಬಿಡುತ್ತೆ ಅಂತಂದರೆ, ಒಬ್ಬ ಆ್ಯಕ್ಟ್ರಿಗೆ ಇಷ್ಟೊಂದು ತಯಾರಿಗಳಿದ್ರೆ ಖಂಡಿತ ಈ ಥರದೊಂದು ಔಟ್ಪುಟ್ ಬರುತ್ತೆ ಅಂತ ಅನಿಸುತ್ತೆ. ರಾಕೇಶ್ ಸರ್ ಮೇಡಮ್, ನನಗೆ ಧೀರ ಭಗತ್ ರಾಯ್ ಅಂತ ಕೇಳಿದ ತಕ್ಷಣ ಫಸ್ಟು ಭಗತ್ ಸಿಂಗ್ ನೆನ್ಪು ಬಂದರು. ಅದರಲ್ಲಿ ನಿಮ್ಮ ಮೀಸೆ ಕೂಡ ಅವ್ರ ಮೀಸೆ ಸ್ಟೈಲಲ್ಲೇ ಇದೆ ಸ್ವಲ್ಪ. ಸೊ ನಿಮಗೆ ಆಮೇಲೆ ಇನ್ನೊಂದು ರಾಯ್ ಅಂತ ಹಂಗೆ ಇನ್ನೊಬ್ರು ನಮ್ಮ ಸ್ವತಂತ್ರ ಹೋರಾಟಗಾರರು ಲಾಲಾ ಲಜಪತ್ ರಾಯ್ ಅವರು ನೆನ್ಪು ಬರ್ತಾರೆ. ಸೊ ಎಲ್ಲೋ ಒಂದು ಕಡೆ ಇಲ್ಲಿ ನನಗೆ ಅಂಬೇಡ್ಕರ್ ಮತ್ತು ಈ ಸ್ವತಂತ್ರ ಹೋರಾಟಗಾರರು ಎಲ್ಲರನ್ನೂ ಮಿಕ್ಸ್ ಮಾಡಿರುವಂಥ ಒಂದು ಕ್ಯಾರೆಕ್ಟರ್ ಅಂತ ಫೀಲ್ ಆಯಿತು ಟೈಟ್ಲ್ ಕೇಳ್ತಿದ್ದಂಗೆ. ಖಂಡಿತ ನಿಮ್ಮ ಪ್ರಶ್ನೆಯಲ್ಲೇ ನಿಮ್ಗೆ ಆನ್ಸರ್ ಇದೆ. ಆ್ಯಕ್ಚುಲಿ ನಾವು ಅಂದರೆ ನಾವು ಟೈಟ್ಲ್ ಇಡೋಕ್ಕೆ ಶುರು ಮಾಡಿದಾಗಲೇ ನಮ್ಗೆ ಅನಿಸಿದೆ ಅಂದರೆ, ಭಗತ್ ಅನ್ನೋದು ಒಂದು ಕ್ರಾಂತಿ ಪುರುಷನ ಹೆಸರು. ಅಂದರೆ ಅವರ ಕ್ರಾಂತಿಯ ಧೋರಣೆ, ಧೀರ ಅನ್ನೋದು ಒಂದು ಎನರ್ಜಿ. ಎಕ್ಸಾಕ್ಟ್. ಸೊ ಆ ಎರಡು ಎನರ್ಜಿ ಸೇರಿದಾಗ ಧೀರ ಭಗತ್ ರಾಯ್. ಆ ಧೀರ ಭಗತ್ ರಾಯ್ ಕಂಟೆಂಟ್ ಒಟ್ಟಾರೆ ಎಂಟೈರ್ ಸಿನಿಮಾದಲ್ಲಿದೆ. ನೀವು ಹೇಳಿದ್ರೆ ಅಂಬೇಡ್ಕರ್ ಕಾಣಿಸ್ತಾರೆ, ಭಗತ್ ಸಿಂಗ್ ಕಾಣಿಸ್ತಾರೆ, ಇದ್ರ ಜೊತೆಗೆ ಇದು ಒಂದು ಒಳ್ಳೆ ಹೋರಾಟದ ಸಿನಿಮಾ. ಇದರಲ್ಲಿ ನಿಮಗೆ ಪ್ರೊಫೆಸರ್ ನಂಜುಂಡಸ್ವಾಮಿ ಸಿಗ್ತಾರೆ, ಅದ್ರ ಜೊತೆಗೆ ನಾವು ಶಾಂತವೀರ್ ಗೋಪಾಲ್ ಗೌಡ್ರು ಸಿಗ್ತಾರೆ, ಕುವೆಂಪು ಸಿಗ್ತಾರೆ. ಅಂದರೆ ತುಂಬ ಜನ ನಿಮಗೆ ಈ ಸಿನಿಮಾ ಖಂಡಿತ ತುಂಬ ಜನರ ಒಂದು ಏನೋ ಶೇಡ್ಸ್ ಇದೆ ಈ ಸಿನಿಮಾದಲ್ಲಿ. ನಿಮಗೆ ಆಯಾ ಸೀನಿಗೆ ತಕ್ಕಂಗೆ ಅವ್ರದ್ದು ಕಾಣ್ತಾ ಹೋಗುತ್ತೆ, ನಿಮಗೆ ಅರ್ಥ ಮಾಡ್ಕೊಂಡು ಹೋದಂಗೆಲ್ಲ. ಸೊ ಹಾಗಾಗಿ ಧೀರ ಭಗತ್ ರಾಯ್ ಆ ಹೆಸರಲ್ಲಿ ಆ ಭಾವ ಮತ್ತು ಆ ಧೋರಣೆ, ಆ ಕ್ರಾಂತಿ ಇರೋದ್ರಿಂದ ಎಂಟೈರ್ ಸಿನಿಮಾದಲ್ಲಿ ಅದಿದೆ ಅನ್ನೋ ಕಾರಣಕ್ಕೆ ಮೇನ್ ಸ್ಟ್ರೀಮಲ್ಲೇ ಟೈಟ್ಲಾಗಿ ನಾವು ಧೀರ ಭಗತ್ ರಾಯ್ ಅಂತ ಇಟ್ಟಿದ್ದೀವಿ. ಆ ಸಿನಿಮಾದಲ್ಲೇನು ಹೀರೋ ಹೆಸರು ಧೀರ ಭಗತ್ ರಾಯ್ ಇಲ್ಲ, ಆ ಭಾವ ಇರುತ್ತೆ ಅವನ ಕ್ರಾಂತಿಯಾಗಿ ಹೋರಾಟದ ಮೂಲಕ. ಆಮೇಲೆ ಲೀಗಲ್ಲಾಗಿ ಅವ್ನು ಗೆಲ್ತಾ ಹೋಗ್ತಾನೆ, ಕಾನೂನಾತ್ಮಕಗೂ ಹೋರಾಡ್ತಾನೆ, ಜೊತೆಗೆ ಅವನ ಗ್ಯಾಂಗ್ಸ್ಟರ್ ಲುಕ್ಕಲ್ಲೂ ಕೂಡ ಹೋರಾಡ್ತಾನೆ. ಸೊ ಈ ಕ್ಯಾನ್ ಬ್ಯಾಲೆನ್ಸ್ಡ್ ಎರಡಲ್ಲೂ ಗೆಲ್ಲುವಂಥ ಕ್ಷಮತೆ ಅವನಲ್ಲಿರುತ್ತೆ. ಸೊ ಹಾಗಾಗಿ ಧೀರ ಭಗತ್ ರಾಯ್. ಈಗ ಸರ್ ಹೇಳಿದ್ರು ಭಾರತ ಭಾಗ್ಯ ವಿಧಾತ, ಅದ್ರ ಬಗ್ಗೆ ಇದ್ರಲ್ಲಿ ಕೂಡ ನೀವು ಮಹಾನಾಯಕನಾಗೆ ಕಾಣಿಸ್ಕೊಂಡಿದ್ದೀರಾ. ಸೊ ಭಾರತ ಭಾಗ್ಯ ವಿಧಾತ ಅಂದ ತಕ್ಷಣ ನಮಗೆ ನೆನಪು ಫಸ್ಟ್ ಭಾರತ, ಆಮೇಲೆ ಅಂಬೇಡ್ಕರ್, ಅದೇ ಫ್ಲೋನಲ್ಲೇ ಬರುತ್ತೆ. ಅದು ಕೂಡ ಎಲ್ಲೋ ಒಂದು ಕಡೆ ಕರೆಕ್ಟ್ ಆಗುತ್ತೆ. ಸೊ ಎರಡನೇ ಸತಿ ನಿಮ್ಗೆ ಈ ಥರ ಅವಕಾಶ ಸಿಗ್ತಾ ಇದೆ ಲೈಫಲ್ಲಿ. ಸೊ ಅದ್ರ ಬಗ್ಗೆ ಹೇಗೆ ಅನಿಸುತ್ತೆ? ಸೂಪರ್ ಮೇಡಮ್. ನನಗೆ ಅದಕ್ಕೂ ಮುಂಚೆ ಭಾರತ ಭಾಗ್ಯದಕ್ಕೂ ಮುಂಚೆ ಇನ್ನೊಂದು ನಾಟಕ ಮಾಡಿದ್ದೆ ನಾನು, ದೇವರಾಜ್ ಅರಸು ಅವರು. ಸೊ ಅದರಲ್ಲಿ ನಾನು ದೇವರಾಜ್ ಅರಸು ಹಾಗೆ ಮಾಡಿದ್ದೆ. ಅದು ಅವ್ರ ಅರಸು 100ನೇ ಜನ್ಮ ಶತಮಾನೋತ್ಸವಕ್ಕೆ ಅರಸು ನಮನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಎಂಟೈರ್ ಕರ್ನಾಟಕ ನಮಗೆ ಟೂರ್ ಕಳಿಸಿದ್ರು ನಾಟಕ ಮಾಡಿ. ನಾನು ಆ ನಾಟಕದಲ್ಲಿ ನಾನು ದೇವರಾಜ್ ಅರಸು ಆಗಿ ಮಾಡಿದ್ದೆ. ತಿರುಗಾಟ ಅದು ಎಲ್ಲ ಡಿಸ್ಟ್ರಿಕ್ಟಲ್ಲೂ ಒಂದೊಂದು ಶೋ ಮಾಡ್ತಾ ಇದ್ವಿ. ಎಂಟೈರ್ ಕರ್ನಾಟಕದಲ್ಲೂ ಒಂದು 30-32 ದಿನ. ಒಂದಿನ ಹೋದರೆ 1ನೇ ತಾರೀಕು ಹೋದರೆ 30ನೇ ತಾರೀಕು ವಾಪಸ್ ಬೆಂಗಳೂರು ಬರೋ ಥರ. ಸೊ 1 ತಿಂಗಳು ಫುಲ್ಲು. ಅದು ಕೂಡ ಈಗ ದೇವರಾಜ್ ಅರಸು ಅಂದ ತಕ್ಷಣ ನಮಗೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು, ಈಗ ಉಳುವನೆ ಬೋರ್ಡ್ ಅನ್ನೋ ಕಾಯ್ದೆ ಬಂದಾಗ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಯಾರಾದರೂ CM ಇದ್ದರೆ ಅದು ಅರಸು ಅವ್ರಿಗೆ ಮಾತ್ರ ಸಲ್ಲಬೇಕಾಗುತ್ತೆ. ಸೊ ಅದು ಈ ಫಿಲಮ್ ಸಬ್ಜೆಕ್ಟ್ಗೆ ಲಿಂಕ್ ಆಗುತ್ತೆ. ಸೊ ಹಂಗಾಗಿ ನಾನು ನೋಡಿ ಎಲ್ಲ ಅರಸು ಅವರು ಕಾಣ್ತಾರೆ. ಈಗ ಇಲ್ಲಿ ಪ್ರಾಜೆಕ್ಟ್ ಇಂದ ಇಲ್ಲಿವರೆಗೂ ಎಲ್ಲಾದು ಒಂಥರ ಲಿಂಕಿಂಗ್ ತರಾನೇ ಇದೆ, ಒಂದೇ ಲೈನಲ್ಲಿ ಇದ್ದಾರೆ. ಹೌದು ಮೇಡಮ್. ಮಲೆಗಳಲ್ಲಿ ಮದುಮಗಳು ಅಂತಾಗ ನಾನು ಮಲೆಗಳಲ್ಲಿ ಮದುಮಗಳು ನಾಟಕ ಮಾಡಿದ್ರೆ ಕುವೆಂಪು ಅವರ ಒಳ್ಳೆ
ಒಂದು ನಾವೆಲ್ ಅದರದ ಕುವೆಂಪು ಅವರ ನಾವೆಲ್ನ ನಾನು ಹೀರೋ, ನಾನು ನಾಟಕಕ್ಕೆ ಹೀರೋ. ಅದರಲ್ಲಿ ಹೀರೋ ಅಂತ ಏನು ಇರೋದಿಲ್ಲ ನಾಟಕ, ಲೀಡ್ ಕ್ಯಾರೆಕ್ಟರ್ ನಾಯಿ ಗೊತ್ತಿ ಕ್ಯಾರೆಕ್ಟರ್ ಇವರೇ ಮಾಡೋದು. ಮುಖ್ಯ ಅಭಿಮುಖಿ ಅಂತ ಬರುತ್ತೆ ಅಲ್ಲಿ, ಹೀರೋ ಹೀರೋಯಿನ್ ಅಂತ ಏನು ಬರೋದಿಲ್ಲ ನಾಟಕದಲ್ಲಿ. ಹೀರೋ ಇರೋದಿಲ್ಲ, ಸ್ಟಾರ್ ಗಿರಿ ಇರೋದಿಲ್ಲ ನಾಟಕದಲ್ಲಿ. ಮೇನ್ ಪಾತ್ರ ಈಕ್ವಲ್ ಚಿಕ್ಕ ಪಾತ್ರ ಕೂಡ ಬಂದು ಎಂಟ್ರಿ ಅವ್ನು ಚೆನ್ನಾಗಿ ಮಾಡ್ಬಿಟ್ರೆ ಚಪಾಳಿ ಗಿಟ್ಟಿಸು ಆನ್ ಸ್ಪಾಟ್ ಸಿಕ್ಬಿಡುತ್ತೆ ನನಗೆ. ಸೊ ಆ ಥರ ಕುವೆಂಪು ಅವ್ರ ಫ್ಲೇವರ್ಡ್ ಮಲೆಗಳಲ್ಲಿ ಮುಂದ್ಮಗಳು ಮಾಡಿದೆ. ಆಮೇಲೆ ಡಿಕ್ಟೇಟರ್ ಪ್ರಸನ್ನ ಹೆಗ್ಗಡೆ ಅವ್ರು ಬರ್ತಿರ್ತಕ್ಕಂಥ ರೆಡ್ ಡಿಕ್ಟೇಟರ್ದು ವರ್ಷನ್ ತದ್ರೂಪಿ ಅಂತ ಒಂದು ನಾಟಕ ಮಾಡಿದೆ, ಅದರ ಡಿಕ್ಟೇಟರ್ ಆ್ಯಕ್ಟರ್ ಮಾಡಿದೆ. ಸೊ ಮಾಡಿದ್ದೆಲ್ಲ ಸ್ವಲ್ಪ ಈ ಥರದ ಧೋರಣೆ. ಅಂದ್ರೆ ಈ ಫಿಲಮ್ಗೆ ಇಷ್ಟು ವರ್ಷದಿಂದ ಈ ಫಿಲಮ್ಗೋಸ್ಕರನೇ ಪ್ರಿಪೇರ್ ಆಗ್ತಿದ್ರು ಅನ್ನೋ ಥರ ಇದೆ. ಭಾರತ ಭಾಗ್ಯದತ್ತ ಅಂತೂ BM ಗಿರಿರಾಜ್ ಸರ್ ಅದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದು ಈಗಲೂ ಯೂಟ್ಯೂಬಲ್ಲಿ ಭಾರತ ಭಾಗ್ಯದತ್ತ ನೋಡಿದ್ರೆ ಅದ್ಭುತವಾಗಿರೋ 1.5 hour ನಿಮ್ಗೆ ಎಲ್ಲೂ ಬೋರ್ ಹೊಡೆಯಲ್ಲ, ಅದ್ಭುತವಾಗಿರೋ ಡ್ಯಾನ್ಸ್. ಅದ್ರದ್ದೊಂದು ಎಂಟೈರ್ ಕರ್ನಾಟಕ ಕಾಣಿಸುತ್ತೆ ನಿಮಗೆ. ಎಲ್ಲ ಥರದ ಏನೋ ಆರ್ಟ್ ಫಾರ್ಮ್ಸ್ಗಳು, ಡ್ಯಾನ್ಸು, ಗೀಗಿ ಪದಗಳು ಎಲ್ಲದು ಇಂಪ್ಲಿಮೆಂಟ್ ಮಾಡಿ ಒಂದು ಒಳ್ಳೆ ನಾಟಕ ಕಟ್ಟಿರ್ತಾರೆ. ಲೈಟ್ ಆ್ಯಂಡ್ ಸೌಂಡ್ ನಾಟಕ ಅದು. ಅದ್ರದ್ದು ಒಂದು ಇನ್ಸಿಡೆನ್ಸ್ ಹೇಳಬೇಕು. ಅದೇನಂತಂದ್ರೆ ಅವರು ಗಿರಿರಾಜ್ ಸರ್ ಯಾವ ಥರ ಪರ್ಫಾರ್ಮ್ ಮಾಡ್ಸಾರು ಅಂದರೆ ಇವ್ರಿಗೆ ಅಂದರೆ ಕೆಲಸ ಹೆಂಗೆ ತೆಗಿಯೋರು ನಟರ ಹತ್ರ ಅಂದರೆ ಮೂಮೆಂಟ್ಗಳು ಫುಲ್ ಬಾಡಿ ಮೂಮೆಂಟ್ ಹಿಂಗಿರ್ಬೇಕು, ಹಿಂಗೆ ಕೈ ಎತ್ತಿದ್ರೆ ಹಿಂಗಿರ್ಬೇಕು, ಫೋರ್ಸ್ ಎಲ್ಲ ಅಂತ. ಇಬ್ಬರು ಅದರಲ್ಲಿ ನರೇಟ್ರ್ ಬರ್ತಾರೆ. ಒಬ್ಬ ನರೇಟ್ರಿಗೆ ಆ ಫೋರ್ಸಲ್ಲಿ ಕೈ ಇದು ಮಾಡಿ ಇದು ಶೋಲ್ಡರ್ ಡಿಸ್ಲೊಕೇಟ್ ಆಗಿಬಿಟ್ಟಿತ್ತು. ಡಿಸ್ಲೊಕೇಟ್ ಆಗಿಬಿಟ್ಟು ಅವನು ತಿರ್ಗಾ ಇದನ್ನೆಲ್ಲ ಹಾಕೊಂಡು ಆಮೇಲೆ ಕ್ಯಾರೆಕ್ಟರ್ ಚೇಂಜ್ ಮಾಡಿದ್ರು. ಆಮೇಲೆ ಕೊನೆಗೆ 2-3 ಶೋ ಮಾಡಿದೆ ಆ್ಯಕ್ಚುಲಿ. ಅದಕ್ಕೆ ಆಗಿತ್ತು ನನಗೆ ಆ ಪರೀಕ್ಷೆನ ಗೆದ್ದು ಬಂದಿದ್ದಾರೆ. ನನಗೆ ಸಮಸ್ಯೆ ಆಗ್ತಿತ್ತು ಅಂದರೆ ನನಗೆ ಜ್ವರ ಬಂದಿತ್ತು. ನನಗೆ ನಾನು ಬೆಳಗ್ಗೆ ಡ್ರಿಪ್ ಹಾಕ್ಸ್ಕೊಳ್ಳೋದು, ಸಂಜೆ ಶೋ ಮಾಡೋದು, ಬೆಳಗ್ಗೆ ಡ್ರಿಪ್ ಹಾಕ್ಸ್ಕೊಳ್ಳೋದು, ಸಂಜೆ ಶೋ, ಈ ಥರದಲ್ಲಿ ಆಗಿದೆ. ಅಂದರೆ ಆಲ್ಟರ್ನೇಟ್ ಇರಲಿಲ್ಲ ನಮಗೆ. ಹೋಗಿರೋದ್ರಲ್ಲೇ ಇದ್ದಿರೋದ್ರಲ್ಲೇ ಮಾಡ್ಬೇಕಿತ್ತು ನಾವು. ಅಂದರೆ ಈಗ ಮತ್ತೆ ಅವನು ಕಲಿಬೇಕಂದ್ರೆ ಕಷ್ಟ ಆಗೋದು. ಗ್ಯಾಪ್ ಇದ್ದರೆ ಮಾಡ್ಬೋದಿತ್ತು, ಇವತ್ತು ಮಾಡಿ ಮತ್ತೆ ನೆಕ್ಸ್ಟ್ ಮಾಡಲೇಬೇಕಿತ್ತು. ಹೀಗಾಗಿ ಅದೊಂದು ಕಮಿಟ್ಮೆಂಟ್. ರಂಗಭೂಮಿ ಅಂದ್ರೆ ಒಂದು ದೊಡ್ಡ ಬದ್ಧತೆ, ಅದು ಕಮಿಟ್ಮೆಂಟ್ ಮೂಲಕ ಮಾಡಿದ್ವಿ ಮೇಡಮ್. ಹಾಗಾಗಿ ಆ ಥರದೊಂದು ನಾಟಕ ಮಾಡಿರ್ತಕ್ಕಂಥ ಎಷ್ಟು ನನ್ನ ರಂಗಭೂಮಿ ಜರ್ನಿಲಿ ಸರ್ ಹೇಳ್ದಂಗೆ ಏನೋ ಈ ಸಿನಿಮಾಗೋಸ್ಕರ ರೆಡಿ ಆಗಿರೋ ಥರ ಅಂತ ನನಗೆ ಅವ್ರಿಗೆ ಹೇಳಿದ್ರು, ನನಗೆ ಅನ್ನಿಸ್ತು ಇವಾಗ. ಆಕ್ಚುಲಿ ಅದಕ್ಕೆ ಅಂತ NSG ನಲ್ಲಿ ಮತ್ತೆ ಇದರಲ್ಲೆಲ್ಲ ಹೆಗೋಡು ನೀನಾಸಮಲ್ಲೆಲ್ಲ ಸ್ಪೆಷಲ್ ಎಕ್ಸರ್ಸೈಸ್ ಸೆಗ್ಮೆಂಟ್ಸ್ ಡೈಲಿ ಮಾರ್ನಿಂಗ್ ಇರುತ್ತೆ. ಗಿರಿರಾಜ್ ಸರ್ ಆ ಥರ ಎಕ್ಸರ್ಸೈಸ್ ಮಾಡ್ಸೋಕೆ ಹೇಳಿದ್ರು. ಅದು ನನಗೆ ಹೇಳಿದರು. ನಾನು ದಿನ ಬೆಳಗ್ಗೆ ಅವ್ರಿಗೆ ಎಕ್ಸರ್ಸೈಸ್ ಮಾಡಿಸ್ತಾ ಇದ್ದೆ, ನಾನು ಕಳಾರಿ ಮಾಡಿಸ್ತಾ ಇದ್ದೆ. ಪಾಪ ಅದರಲ್ಲಿ ತುಂಬ ಏಜ್ ಆಗಿರೋರು 40+ ಏಜ್ ಇರೋರು ಹೆಣ್ಮಕ್ಳು. ನನಗೆ ಹೇಳ್ಕೊಡೋ ನಾನು ಬೆಳಗ್ಗೆ 6 ಗಂಟೆ ಶುರು ಮಾಡ್ತಾ ಇದ್ದೆ, 8 ಗಂಟೆ 2 hours ನಾನು ಕಳಾರಿ ಮಾಡಿಸ್ಬೇಕಾಗಿತ್ತು. ಎಲ್ರಿಗೂ ಮಾಡಿಸ್ದೆ ಪಾಪ. ಒಂದೇ ಸಲ ಅಯ್ಯೋ ಅನ್ನೋರು. ನಮ್ಗೆ ಆ ಎನರ್ಜಿ ಇತ್ತು, ಮಾಡ್ಬಿಡ್ತಾ ಇದ್ವಿ. ಕೆಲವ್ರಿಗೆ ಆಗ್ತಿರ್ಲಿಲ್ಲ. ಸೊ ಆ ಎನರ್ಜಿ ನಾವು ಅಲ್ಲಿ ತರ್ತಾ ಇದ್ವಿ, ಸ್ಟೇಜಲ್ಲಿ ತರ್ತಾ ಇದ್ವಿ. ಹಾಗಾಗಿ ಆ ಹುಡುಗ ಹಿಂಗೆ ಅಂದಿದ ತಕ್ಷಣ ಡಿಸ್ಲೊಕೇಟ್ ಆಗಿದ್ವಿ ಈಗ. ಜಸ್ಟ್ ಬಿಕಾಸ್ ಅಂದರೆ ಓನ್ಲಿ ನಾಟಕಕ್ಕೋಸ್ಕರನೇ ಇಷ್ಟೆಲ್ಲ ಕಸರತ್ತುಗಳಾಗಿದೆ. ಅದಕ್ಕೆ ಹೇಳೋದು ಕಲಾವಿದರು ಅಂದರೆ ಎಸ್ಪೆಷಲಿ ನಂಗೆ ಅದರಲ್ಲೂ ರಂಗಭೂಮಿ ಕಲಾವಿದ್ರ ಬಗ್ಗೆ ಒಂದು ಸ್ಪೆಷಲ್ ಗೌರವನೇ ಇದೆ ಯಾವಾಗಲೂ. ಬಿಕಾಸ್ ಅಲ್ಲಿ ನಮ್ಗೆ ರೀಟೇಕ್ಸ್ ಇರಲ್ಲ, ಮತ್ತೆ ಏನು ಎಕ್ಸ್ಟ್ರಾ ಫೆಸಿಲಿಟೀಸ್ ಏನು ಇರಲ್ಲ. ಮಾಡಿದ್ದೆ ನಾಟಕ ಕರೆಕ್ಷನ್ ಮಾಡ್ಕೋಬೇಕಂದ್ರೆ ಇನ್ನೊಂದು ಶೋ ಮಾಡ್ಕೋಬೇಕಷ್ಟೇ, ಆನ್ ಸ್ಪಾಟಲ್ಲಿ ಆಗಲ್ಲ. ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು, ಮತ್ತೆ ಡೈಲಾಗ್ಸ್ ಎಲ್ಲ ಎಷ್ಟು ನೆನಪಿರಬೇಕು, ನೀಟಾಗಿ ಮೆಮೊರಿ ಪವರ್ ಎಷ್ಟಿರಬೇಕು. ಇಟ್ ಟೇಕ್ಸ್ ಅ ಲಾಟ್. ಇಲ್ಲ, ನನಗೆ ನನ್ನದೇ ಆದ ಒಂದು ಜರ್ನಿ ಇದೆ ಮೇಡಮ್. ನಾನು ಈಗ ನನಗೆ ರಂಗಭೂಮಿ ಅನ್ನೋದು ನನ್ನಿಂದ ಬಂದಿರೋದಲ್ಲ. ನಮ್ಮ ತಾತ ದೊಡ್ಡಾಟದ ಭಾಗವತರು. ನಮ್ಮ ಕಡೆ ಏನೋ ದಕ್ಷಿಣ ಕನ್ನಡಕ್ಕೆ ಯಕ್ಷಗಾನ ಹೇಗೋ, ನಮ್ಮ ಉತ್ತರ ಕರ್ನಾಟಕದ ಗಂಡು ಕಲೆ ಅಂತಲೇ ಕರಿತೀವಿ ದೊಡ್ಡಾಟ. ನಾನು ನಮ್ಮ ತಾತ ಅವರ ಭಾಗವತಿಕೆಯಲ್ಲಿ ಒಂದಷ್ಟು ನಾಟಕಗಳು ಮಾಡಿ, ನಮ್ಮ ದೊಡ್ಡಪ್ಪ ಭಾಗವತಿಕೆ ಮಾಡಿದ್ರು. ನಮ್ಮ ತಾತನ ಅಂತ ನಾನು ದೊಡ್ಡಪ್ಪ ಮಾಡಿದ್ರು. ಅವರ ನಾಟಕದಲ್ಲೇ ಅವ್ರು ಮಾಡಿಸಿರೋ ನಿರ್ದೇಶನ 4 ನಾನು ದೊಡ್ಡಾಟ ಮಾಡಿದ್ದೀನಿ. ಹೆಣ್ಣು ಪಾತ್ರನೂ ಮಾಡಿದ್ದೀನಿ. ಇಡೀ ರಾತ್ರಿ ನಾಟಕ. ಇಷ್ಟಿಷ್ಟು ದೊಡ್ಡ ಕಿರೀಟ, ಇಷ್ಟಿಷ್ಟು ದೊಡ್ಡ ಭುಜಗಳು. ಆಮೇಲೆ ಮೈ ಮೇಲೆ ಆರ್ನಮೆಂಟ್ಸು, ಕಾಸ್ಟ್ಯೂಮ್ಸು, ಆ ಕಿರೀಟ ಎಲ್ಲ ನಿಮಗೆ ಕಡಿಮೆ ಅಂದರೆ 25-30 kg ಇರುತ್ತೆ. ಅಷ್ಟನ್ನು ಓದ್ಕೊಂಡು ಇಡೀ ರಾತ್ರಿ ಕುಣಿಬೇಕು, ದಗ್ಗ ಅಂತ. ಅವನ್ನ ಆ ಸೌಂಡ್ ಬರೋ ಥರ ಕುಣಿದ್ರೆ ಮಾತ್ರ ಅವ್ನು ಸಖತ್ ಆ್ಯಕ್ಟರ್ ಅಂತ. ಸೊ ಹಂಗೆ ಕುಣಿಸ್ಬೇಕು, ನಾವು ಕುಣಿಬೇಕು. ಅವ್ರಿಗೆ ಆಡಿಯನ್ಸ್ ಮುಟ್ಟಬೇಕಂದ್ರೆ ನಾವು ಕುಣಿಲೇಬೇಕು. ಸೊ ಆ ಥರ ನಮ್ಮ ತಾತ ದೊಡ್ಡಾಟದ ಭಾಗ ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿದ್ದೆ ನಾನು. ಟ್ರೆಡಿಷನಲ್ ಅಲ್ಲಿಂದನೇ ಜರ್ನಿ. ಹೌದು, ಅದಕ್ಕೆ ಇನ್ನೊಂದು ಅಪ್ಡೇಟ್ ವರ್ಷನ್ ಹೇಳ್ತೀನಿ ಅಂದರೆ ನಮ್ಮ ತಂದೆನೋ ಅವ್ರು ನೀನಾಸಂ ಸೆಕೆಂಡ್ ಬ್ಯಾಚ್, ನೀನಾಸಂ 1981-82. ಕಲಾವಿದ್ರು ಕುಟುಂಬ ನಿಮ್ಮವರು. ಬಟ್ ಚೆನ್ನಾಗಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಇದೆ ನಿಮ್ಗೆ. ಅವರು ನೀನಾಸಂ ಮುಗಿಸ್ಕೊಂಡು ಡೆಲ್ಲಿಲಿ NST ಮುಗಿಸಿದ್ರು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿಲಿ. ಆ ಟೈಮಲ್ಲಿ ಒಂದು 10-15 ವರ್ಷದಲ್ಲಿ ನಮಗೆ ಇಲ್ಲಿಂದ ಸೌತ್ ಇಂಡಿಯಾದವರಿಗೆ ಹೋದವ್ರಿಗೆ ಯಾರಿಗೂ
ಆ್ಯಕ್ಟಿಂಗ್ ಸ್ಪೆಷಲಿಸ್ಟೇಷನ್ ಕೊಡ್ತಿರ್ಲಿಲ್ಲ. ಏನಕ್ಕೆ ಅಂದರೆ ಭಾಷೆ ಪ್ರಾಬ್ಲಮ್ ಆಗುತ್ತೆ, ಇವ್ರಿಗೆ ಹಿಂದಿ ಬರೋದಿಲ್ಲ, ಆಮೇಲೆ ಅವ್ರು ಸ್ವಲ್ಪ ಹೇರಿಕೆ ಜಾಸ್ತಿ ನಮಗೆ, ನಮ್ಮವ್ರಿಗೆ ಅಷ್ಟು ನೋಡ್ತಿರಲ್ಲ. ಅಂಥ ಇದರಲ್ಲೂ ಕೂಡ ನಮ್ಮ ತಂದೆ ಒಬ್ಬರೇ ಒಂದು 25 ಆಸ್ಪಾಸ 15-20 ವರ್ಷದಲ್ಲಿ ಅಪ್ಪ ಒಬ್ಬರೇ ಆ್ಯಕ್ಟಿಂಗ್ ಸ್ಪೆಷಲಿಸ್ಟಲ್ಲಿ ಆ್ಯಕ್ಟಿಂಗ್ ಮುಗಿಸ್ಕೊಂಡ್ಬಂದಿದ್ದು ನಮ್ಮ ತಂದೆ. ಸೊ ಅವ್ರದ್ದೊಂದು 30 ವರ್ಷದ ರಂಗಭೂಮಿ ಜರ್ನಿ ಇದೆ. ಅವರು ನಮ್ಮ ತಾತನಿಂದ ಅಪ್ಡೇಟ್ ವರ್ಷ ರಂಗಭೂಮಿ ಬಂದರು. ನಾನು ನಮ್ಮ ತಂದೆ ಜೊತೆ ನಾನು ರಂಗಭೂಮಿ ಮಾಡ್ತಾ ಅಪ್ಡೇಟ್ ಮಾಡಿ ನಾನು ಸಿನಿಮಾ ಬಂದಿದ್ದೀನಿ. ಫೀಲ್ಡ್ಗೆ ಮತ್ತೊಂದೇನೋ ಅಪ್ಡೇಟ್ ಕಂಡ್ಕೋಬೇಕಷ್ಟೇ. ಸೊ ಇಷ್ಟು ಜರ್ನಿ ಇದೆ ನನಗೆ ಸಿನಿಮಾ ಬರೋದಕ್ಕೆ. ಈ ಒಂದು ಕಳೆದ 10 ವರ್ಷದಲ್ಲಿ 35-40 ನಾಟಕ ಮಾಡಿದ್ದೀನಿ. ಹಂಗಾಗಿ ಆ ಜರ್ನಿ ಫಿಲಮಲ್ಲಿ ಕಾಣುತ್ತೆ. ಆಲ್ರೆಡಿ ಹೌದು, ಒಂದ್ ರೇಂಜಿಗೆ ಧೂಳು ಕಾಣಿಸ್ತಾ ಇದೆ ಫುಲ್ಲು. ಚೆನ್ನಾಗಿ ಮಾಡಿದ್ದೀನಿ. ಡೈರೆಕ್ಟ್ರು ಇಲ್ಲ ಅದು ಇದಕ್ಕೆಲ್ಲ ನಾವು ಅಗೇನ್ ಕ್ಯಾಪ್ಟನ್ ಆಫ್ ದ ಶಿಪ್ ಅನ್ನೋ ಶಿಪ್ ಗೋ ನಮ್ಮ ಡೈರೆಕ್ಟ್ರಿಗೆ ಅವರಿಗೆ ಅಥೆಂಟಿಕ್ಕಾಗಿ ಹಿಂಗೆ ಬೇಕು. ನಮ್ಮ ಸೀನ್ಗಳಿಗೆ ಅಂದರೆ ನಮ್ಮ ಸಾಂಗಲ್ಲಿ ನಮ್ಮ ರೊಮ್ಯಾನ್ಸ್ ಆ ಥರದ ತುಂಬ ಏನಿಲ್ಲ, ಬಟ್ ನೋಡುವಂಥ ರೊಮ್ಯಾನ್ಸ್ ಸಿನಿಮಾದಲ್ಲಿ ನಮಗೆ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಮೀಟ್ ಅಂದರೆ ಆಗಲೇ ಬಾಂಡಿಂಗ್ ಶುರುವಾಗಿತ್ತು, ಬಟ್ ಸ್ಟಿಲ್ ಆ ಕೆಮಿಸ್ಟ್ರಿ ನಮಗೆ ವರ್ಕೌಟ್ ಆಗ್ತಿರಲಿಲ್ಲ. ನಮ್ಮಿಬ್ಬರನ್ನೇ ಕರ್ಕೊಂಡು ಹೋಗೋದು, ಹಿಂಗೆ ಬರ್ಬೇಕು ನಾ ಅವ್ರು ನೋಡ್ತಾ ಇದ್ದಾಗ ಅವ್ರ ಭಾವದಲ್ಲಿ ಮುಖದಲ್ಲಿ ಆ ಭಾವ ಬರೋದು. ಅವ್ರು ಲಿಟ್ರಲಿ ನಾವು ಇದನ್ನೇ ಮಾಡ್ಬೇಕಾಗಿರೋದು ಅಂತ, ಇದು ಬೇಕು ಅಂದರೆ ಅವರ ಎಕ್ಸ್ಪೀರಿಯನ್ಸ್ನ ನಮ್ಗೆ ಹಿಂಗೆ ಹೇರಿದ್ರು. ನಾವು ಹಿಂಗೆ ಹಾಕೊಂಡು ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಇರಲಿಲ್ವಾ? ಸರ್ ಅದಕ್ಕೆ ಅಂತಾನೆ ಒನ್ ಡೇ ಶೂಟ್ ಸ್ಟಾಪ್ ಮಾಡಿ ಆಫ್ ದ ಕ್ಯಾಮ್ರಾ ಹೌದಾ ಹೇಳಿ ಇಲ್ಲ, ಅವ್ರೇನು ಕ್ಯಾಮ್ರಾ ಮುಂದೆ ಹೇಳ ಆನ್ ದ ಕ್ಯಾಮ್ರಾ ಆಫ್ ದ ಕ್ಯಾಮ್ರಾ ಎಲ್ಲ ಒಂದೇನಾ? ಒಂದೇ ಆನ್ಸರ್? ಒಂದೇ ಆನ್ಸರ್ ಸರ್. ಆಯ್ತು. ಸುಚರಿತಾ ಅವರೇ, ನೀವು ಹೇಗೆ ಈ ಫೀಲ್ಡ್ಗೆ ಬಂದಿದ್ದು, ಹೆಂಗೆ ಇದೆಲ್ಲ? ಅದು ನಾನು ಹೇಳಿದ್ನಲ್ಲ. ಸುಚಾರಿತಾ ಅವ್ರು ಮಾತಾಡೋದಕ್ಕಿಂತ ಮುಂಚೆ ಅವ್ರದ್ದೊಂದು ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದೀನಿ ನಾನೇ. ಅವರು ಬರೀ ಆ್ಯಕ್ಟರ್ ಅಲ್ಲ, ಅವರು ಒಬ್ಬ ಮಹಿಳಾ ಎಂಟರ್ಪ್ರನರ್. ಅವ್ರದ್ದೇ ಆದ ಕಂಪನಿ ಇದೆ, ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಮತ್ತು ಈಗ ಇನ್ನೊಂದು ವೆಂಚರ್ಗೆ ಕೈ ಹಾಕಿದ್ದಾರೆ. ಹಾಗಾಗಿ ಅವರು ಒಬ್ಬ ಬುದ್ಧಿವಂತ ಹೀರೋಯಿನ್ ಅಂತ ಅನ್ಬೋದು ಈಗಿನ ಜನ್ರೇಷನ್ನ. ಖುಷಿ ಆಗುತ್ತೆ. ಅಂದರೆ ಹೆಣ್ಮಕ್ಳು ಆ್ಯಕ್ಟಿಂಗು ಒಂದು ಪಾರ್ಟು, ಅದು ಬಿಟ್ಟ ಹಾಗೆ ಅವರೇ ಒಂದು ಕಂಪ್ನಿ ಕಟ್ಟಿ ಒಂದಷ್ಟು ಜನಕ್ಕೆ ಕೆಲಸ ಎಲ್ಲ ಕೊಟ್ಟು ಅಷ್ಟು ಬೆಳೆಯೋದಿದೆಯಲ್ಲ, ಅದು ನಮ್ಮ ಇಬ್ಬರ ಕ್ಯಾರೆಕ್ಟರ್ ಅಥವಾ ಕ್ಯಾರೆಕ್ಟರ್ ಅಲ್ಲದೇನೋ ರಾಕೇಶ್ ಸುಚಾರಿತಾಗಿ ಯೋಚನೆ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ ಮೇಡಮ್. ನಾನು ತುಂಬ ರಂಗಭೂಮಿ ಮಾಡಿ ಬಂದವರು, ಪಾಪ ಇವರು ಝೀರೋ. ಓಕೆ, ಈಗ ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಡೋಣ. ಇಂಟ್ರೊಡಕ್ಷನ್ ಆಗ್ಬಿಡ್ತು, ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಓಕೆ. ಈಗ ಅವ್ರು ನೆಕ್ಸ್ಟ್ ಮೂವಿನಲ್ಲಿ ಹೋದ್ರೆ ನಿಮ್ಮಷ್ಟೇ ಎಕ್ಸ್ಪರ್ಟ್ ಆಗ್ಬಿಡ್ತಾರೆ. ಯಾಕೆ ನಾನು ಹೇಳಿದೆ ಅದಿಲ್ದೇನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಸರ್ ಹೇಳಬೇಕು. ನಾನು ಸೀರಿಯಸ್ಲಿ ಮೂವಿ ಕಂಪ್ಲೀಟ್ ಆಗಿ ನೋಡಿಲ್ಲ, ನಂದು ಡಬ್ಬಿಂಗ್ ಪೋರ್ಷನ್ ಎಷ್ಟಿತ್ತು ಅಷ್ಟು ನೋಡಿದ್ದೆ. ಬಟ್ ಸರ್ರು ವಿಶ್ವಾಸರೆಲ್ಲ ಹೇಳಿದ್ರು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಆ್ಯಕ್ಚುಲಿ ಇದರಲ್ಲಿ ಏನಂತಂದರೆ ಇವ್ರದ್ದು ರೆಗ್ಯುಲರ್ ಒಬ್ಳು ಅಂದರೆ ಇನ್ನೋಸೆಂಟ್ ಗರ್ಲ್ ಈ ಥರದ್ದೊಂದು ಕ್ಯಾರೆಕ್ಟರ್ ಅಲ್ಲ, ತುಂಬ ಬೋಲ್ಡ್ ಹುಡುಗಿ, ಮತ್ತು ಏನಂತಾರೆ ಘಾಟಿ ಹುಡುಗಿ. ಎಸ್ಪೆಷಲಿ ನಮ್ಮ ಇದು ಯಾವುದು ನಮ್ಮ ರಾಜ್ಕುಮಾರ್ ಅವ್ರದ್ದು ಯಾರೇ ಕೂಗಾಡಲ್ಲಿ ಯಾವ ಫಿಲಮ್ ಅದು, ಮಂಜುಳನ್ ಥರ ಒಂದು ಘಾಟಿ ಕ್ಯಾರೆಕ್ಟ್ರು, ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ನಾನು ಅದನ್ನೇ ಇನ್ನೆಲ್ಲ ಹೇಳ್ತಾ ಇದ್ದೆ, ಇವ್ರು ಎಷ್ಟೇ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿ ಅಷ್ಟೆಲ್ಲ ಫೈಟ್ ಇದೆಲ್ಲ ಮಾಡಿದ್ರು, ಇವ್ರದ್ದು ಸೀನ್ ಬಂದಾಗ ಇವ್ರನ್ನ ಮೀರ್ಸಿ ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಂದರೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಅವ್ರ ಕ್ಯಾರೆಕ್ಟರ್ ಹಂಗಿದೆ, ಅವರು ಡಾಮಿನೇಟ್ ಮಾಡ್ತಾರೆ ಸೀನ್ಗಳಲ್ಲಿ. ಡೈಲಾಗ್ಗಳಲ್ಲಿ ಇವ್ರು ಸುಮ್ಮನಿರಬೇಕು, ಅವ್ರು ಮಾತಾಡ್ತಿರ್ಬೇಕು. ಥ್ಯಾಂಕ್ಸ್ ಹೇಳ್ಬೇಕು ನಾನು, ಒಂದೊಂದು ಸೀನಲ್ಲೂ ಹೇಳ್ಕೊಡೋರು ಇದು ಬೇಡ ಈ ಥರ ತಗೊಳ್ಳಿ ಅಂತ ಹೇಳಿ. ಹಂಗಂದಿದೆ ಅಂದರೆ ಇವ್ರನ್ನ ಅವ್ರು ಚಾಲೆಂಜ್ ಮಾಡಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಗೊತ್ತಾಯ್ತು ನನಗೆ, ಹೇಳ್ಬಿಡ್ಲಾ ನಾನೇ? ಏನು MLA ಎಲ್ಲ ಆಗ್ಬಿಟ್ಟಿದ್ದೀರಂತೆ? ನಾನಾ ಇಲ್ಲ, ನೀವು ಮೂವಿ ನೋಡಬೇಕು, ಅದೆಲ್ಲ ಏನಿಲ್ಲ. ಸಿನಿಮಾದಲ್ಲಿ ಆಗಿದ್ದಾರೆ. ಇದು ಫುಲ್ ಡೌಟ್ ಗೊತ್ತಾಯ್ತು. ಬಿಟ್ಕೊಡಿ, ಸ್ವಲ್ಪ ಬಿಟ್ಕೊಡಿ, Seriously ಇಲ್ಲ ಮೇಡಮ್, ನೀವು ನೋಡಿ ಗೊತ್ತಾಗುತ್ತೆ. ಬಟ್ ಒಂದು ರಗಡ್ ಹುಡುಗಿ ಅಂತ ಹೇಳ್ಬೋದು. ಅಂದರೆ ಎಸ್ಪೆಷಲಿ ಸಂವಿಧಾನಕ್ಕೆ ತುಂಬ ಗೌರವ ಕೊಡುವಂಥ, ಒಂದು ಇಂಪಾರ್ಟೆನ್ಸ್ ಕೊಡುವಂಥ. ಅದು ಕ್ಯಾರೆಕ್ಟರ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಬಬ್ಲಿ ಆಗಿರ್ತಾಳೆ, ಅವಳು ಪ್ರಪಂಚದಲ್ಲೇ ಅವಳು ಇರ್ತಾಳೆ. ಸೊ ಒಂದು ಲವ್ ಮತ್ತು ಮ್ಯಾರೇಜು ಹಂಗೆ ತುಂಬ ಮೆಚ್ಯೂರ್ಡಾಗಿ ತೊಗೊಂಡೋಗಿದ್ದಾರೆ ಕ್ಯಾರೆಕ್ಟರ್ನ. ತುಂಬ ಡಿಫ್ರೆಂಟಾಗಿ ಬಂದಿದೆ, ಹೊಸ ಥರದ ಲವ್ ಸ್ಟೋರಿ. ಓಕೆ, ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹಳ್ಳಿಲಿ ಇದ್ಕೊಂಡು ಈ ಥರ ಒಂದು ಹೋರಾಟ ಮಾಡಬೇಕು ಅಂತ
ಅಂದ್ರೆ ಅದು ಹೆಂಗ್ ಬಿಲ್ಡ್ ಆಗುತ್ತೆ, ಆ ಲೈನ್ ಹೆಂಗ್ ಬಿಲ್ಡ್ ಆಗುತ್ತೆ? ಅದೇ ಸ್ಟೋರಿ ನೀವು ಬಂದು ಮೂವಿಲಿ ನೋಡ್ಬೇಕು, ಅದೇ ಸ್ಟೋರಿ. ಅವ್ರೇನು ಹೊಸ ಹೀರೋಯಿನ್ ಅಂತ ತಿಳ್ಕೊಂಡಿದ್ದೀರಾ? ಓ, ಏನು ಬಿಡಲ್ಲ ಅವರು, ಏನು ಬಿಡ್ಕೊಡಲ್ಲ. ಎಲ್ಲ ಇಂಟರ್ವ್ಯೂಗಳು ಮಾಡಿ ಅಭ್ಯಾಸ ಆಗ್ಬಿಟ್ಟು ತುಂಬಾ ಅಲರ್ಟ್ ಆಗಿದ್ದೀನಿ. ಪ್ರಿಪೇರ್ಡ್ ಆಗಿ ಬಂದ್ಬಿಟ್ಟಿದ್ದೀವಿ ನಾವು. ಅಂತಿದ್ದಂಗೆ ಬಿಫೋರ್ ಹೇಳ್ಬಿಟ್ಟಿರ್ತಾರೆ, ಎಲ್ಲೂ ಬಿಟ್ಕೊಡಂಗಿಲ್ಲ ಸ್ಟೋರಿ. ನೀವು ಹೆಂಗೇ ಕೇಳಿದ್ರು ನಾನು ಹೇಳೋದು ಅಲ್ಲೇ ಬಂದು ನೋಡಿ ಅಂತ. ಏನು ಮಾಡಕ್ಕಾಗಲ್ಲ. ಮೊನ್ನೆ ತಾನೇ ಸಂವಿಧಾನ ದಿನಾಚರಣೆ ಆಗಿದೆ. ಆಲ್ರೆಡಿ 75 ವರ್ಷ ಆಗೋಯ್ತು ಸಂವಿಧಾನ ನಮ್ಗೆ ಸಿಕ್ಕಿ ಇವಾಗ. ಸೊ ಅದ್ರ ಬಗ್ಗೆ ಮಾತಾಡಿದರೆ ಏನು ಅನಿಸ್ತದೆ ನಿಮಗೆ? ಒಬ್ಬೊಬ್ಬರೇ ಶೇರ್ ಮಾಡಿದ್ರೆ. ಬಿಕಾಸ್ ಇದು ಸ್ಪೆಷಲ್ ಮೂಮೆಂಟ್, ಇಂಡಿಯಾದಲ್ಲಿರೋ ಪ್ರತಿಯೊಬ್ಬರಿಗೂ ಒಂದು ಸ್ಪೆಷಲ್ ಆ್ಯಂಡ್ ಇಂಪಾರ್ಟೆಂಟ್ ಡೇ. ನನಗೆ ಮೇಡಮ್ ಯೂಶಲಿ ಸ್ಕೂಲ್ ಕಾಲೇಜ್ಗಳಲ್ಲೆಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಅವ್ರ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ ಈ ಥರ ಗೊತ್ತಿತ್ತು. ಬಟ್ ನಂಗೆ ಪರ್ಟಿಕ್ಯುಲರ್ ಆಗಿ ನಂದು ಆ ಸಬ್ಜೆಕ್ಟ್ ಅಲ್ಲವೇ ಅಲ್ಲ. ಸೊ ಹಾಗಾಗಿ ಅಷ್ಟು ಕೇಳಿಸ್ಕೊಂಡಿದ್ದೆ, ಎಕ್ಸಾಮ್ಸ್ಗೆಲ್ಲ ಎಷ್ಟು ಪ್ರಿಪೇರ್ ಆಗಬೇಕು ಆಗ್ತಿದೆ. ಬಟ್ ನಾವು ಮೂವಿಗೆ ಬಂದ್ಮೇಲೆ ಇಷ್ಟೆಲ್ಲ ಇದೆಯಾ ಅಂತ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ತುಂಬ ಕಲ್ತ್ವಿ. ನಾನು ಅದನ್ನೇ ಹೇಳ್ತಿರ್ತೀನಿ, ನಮ್ಮ ಮೂವಿ ಬಂದು ನೋಡಿದ್ರೆ ಬರೀ ಸೀನಿಯರ್ಸು ಯಾರೋ ದೊಡ್ಡವ್ರಿಗೆ ಅಂತ ಅಲ್ಲ, ಚಿಕ್ಕ ಮಕ್ಕಳವ್ರಿಗೂ ನಮ್ಮ ಮೂವಿನ ನೋಡ್ಬೋದು. ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಒಂದೊಂದ್ರ ಬಗ್ಗೆನೂ ಹೇಳ್ತಾ ಹೋಗಿದ್ದಾರೆ. ತುಂಬ ನಾಲೆಜ್ ಗೇನ್ ಆಗುತ್ತೆ ಡೆಫಿನೆಟ್ ಆಗಿ. ಸೊ ನನಗೆ ಅದೊಂದು ಖುಷಿ ಇದೆ, ಇಲ್ಲಿ ಬಂದಾಗ ಇಷ್ಟೆಲ್ಲ ಕಲ್ತ್ಕೊಂಡೆ. ಎಷ್ಟೊಂದು ಆ್ಯಕ್ಟ್ಗಳ ಬಗ್ಗೆ ನನಗೆ ಗೊತ್ತೇ ಈಗ ಈ ಥರ ಎಲ್ಲ ಕಷ್ಟಪಡ್ತಿದ್ರು. ಆಮೇಲೆ ಅದೇ ಅನಿಸಿದ್ದು ನನಗೆ, ನಾವಿವತ್ತು ಇಷ್ಟೆಲ್ಲ ಇಂಡಿಪೆಂಡೆಂಟಾಗಿ ಬದುಕ್ತಿದ್ದೀವಿ, ಓಡಾಡ್ತಿದ್ದೀವಿ, ಮಾಡ್ತಿದ್ದೀವಿ ಅಂದರೆ ಎಲ್ಲದಕ್ಕೂ ಕಾನ್ಸ್ಟಿಟ್ಯೂಷನ್ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಅಂಬೇಡ್ಕರ್. ಸೊ ಈ ಸಿನಿಮಾಗೆ ಬಂದಾದ್ಮೇಲೆ ಎಲ್ಲ ಗೊತ್ತಾಗಿದೆಯಲ್ಲ, ಇವಾಗ ದಿನಕ್ಕೆ ಒಬ್ಬೊಬ್ಬರ ಮೇಲೆ ಆರಾಮಾಗಿ ಕೇಸ್ ಹಾಕ್ಬೋದು. ನಾವು ಆ್ಯಕ್ಚುಲಿ ಇಲ್ಲಿ ತಪ್ಪು ಮಾಡ್ತಾ ಇದ್ದೀವಿ. ಅಂದರೆ ನಿಮಗೆ ಆ ಕೇಸ್ನ ತಳಬುಡ ಗೊತ್ತಿರ್ಬೇಕು ನಿಮ್ಗೆ ಫಸ್ಟ್. ಸೊ ಹಾಗಾಗಿ ವಿಧಿ ವಿಧಾನಗಳೇನು ಸರ್ ಆ್ಯಕ್ಟ್ ಯಾವುದಕ್ಕೆ ಫೋಕಸ್ ಮಾಡುತ್ತೆ ಅನ್ನೋದು ಗೊತ್ತಿದ್ದು ಮಾಡಬೇಕು. ಇಲ್ಲ ತುಂಬ ಕಡೆ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಮಿಸ್ಕಮ್ಯುನಿಕೇಷನ್ ಆಗಿ, ಬೇರೆ ಬೇರೆ ತಪ್ಪು ಇದರಿಂದ ಆಗಿದೆ, ಮಿಸ್ಯೂಸ್ ಕೂಡ ಆಗಿದೆ. ಸೊ ಹಂಗೆ ಆಮೇಲೆ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಬರೀ ಇಂಡಿಯಾಗೆ ಸಲ್ಲಿರ್ತಕ್ಕಂಥವ್ರಲ್ಲ ಅವರು. ಯಾವುದೋ ಬೇರೆ ದೇಶದಲ್ಲೂ ಕೂಡ ನಾವು ಬರ್ದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಯೂಸ್ ಮಾಡ್ತಾರೆ ಅಂದರೆ ಇದು ಯೂನಿವರ್ಸ್ ಅಂತ ಇಡೀ ವಿಶ್ವಕ್ಕೆ ಸಲ್ಲಿರ್ತಕ್ಕಂಥ ಮಾನವ ಅಂಬೇಡ್ಕರ್ ಅವರು. ಅಥವಾ ಅವರು ಬರೀ ಒಂದು ವರ್ಗಕ್ಕೆ ಸೀಮಿತ ಅಲ್ಲ, ಒಂದು ಕಮ್ಯುನಿಟಿಗೆ ಸೀಮಿತ ಅಲ್ಲ, ಅವ್ರನ್ನ ಎಲ್ಲರೂ ಕೊಂಡಾಡುವಂಥ ವ್ಯಕ್ತಿತ್ವದ ಮನುಷ್ಯ ಆತ. ಆಮೇಲೆ ಕಾನ್ಸ್ಟಿಟ್ಯೂಷನು ಅಷ್ಟೇ, ನಿಮಗೆ ಕಾನ್ಸ್ಟಿಟ್ಯೂಷನ್ನು ಅಥವಾ ಅಂಬೇಡ್ಕರ್ ಅಂತ ಮಾತಾಡಬೇಕು, ನಿಮಗೆ ಫಸ್ಟ್ ಆಫ್ ಆಲ್ ಒಂದು ವರ್ಗಕ್ಕೆ ಸೀಮಿತ ಮಾಡಿಬಿಡ್ತಾರೆ. ಇಲ್ಲಪ್ಪ, ಕಾನ್ಸ್ಟಿಟ್ಯೂಷನ್ ಇವಾಗ ನೀನು ಮಾತಾಡೋದು ಕೂಡ ಅದೇ ಕಾನ್ಸ್ಟಿಟ್ಯೂಷನ್ ಅಂಡರಲ್ಲಿ ಇದೆಯಾ. ಸೊ ನಿನ್ನ ತಲೆ ಮೇಲೂ ಕೂಡ ಅದೇ ಕಾನ್ಸ್ಟಿಟ್ಯೂಷನ್ ಇರೋದು. ಬಿಲಾಂಗ್ಸ್ ಟು ಯು ಆಲ್ಸೋ, ನಮ್ಮ ಎಲ್ರಿಗೂ ಸೇರುವಂಥದ್ದು. ಹಾಗಾಗಿ ನಮ್ಮ ಸಿನಿಮಾದಲ್ಲೂ ಕಾನ್ಸ್ಟಿಟ್ಯೂಷನ್ನು ಅಥವಾ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀವಿ ಅಂದರೆ ಖಂಡಿತ ನಿಮಗೇನೋ ಒಂದು ಎಜುಕೇಟ್ ಮಾಡ್ತೀವಿ ನಾವು ಸಿನಿಮಾದಲ್ಲಿ. ಸೊ ಆ ಥರದ ಒಂದು ಕಂಟೆಂಟ್ ಕಮರ್ಷಿಯಲ್ ಸಿನಿಮಾ ನಾವು ಮಾಡಿರೋದು. ಸೊ ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಮೇಲಾಗಲಿ ಅಂಬೇಡ್ಕರ್ ಮೇಲೆ ಖಂಡಿತ ಅಪಾರ ನಾವು ಗೌರವಾದ್ದು ಖಂಡಿತ ಇರುತ್ತೆ. ಅದು ಖುಷಿ ಕೊಡುವಂಥ ವಿಚಾರ. ನನಗೆ ಲಾಸ್ಟ್ ಹೋದ ವಾರ ಯಾವುದೋ ಒಬ್ಬರು ಇಂಟರ್ವ್ಯೂ ಮಾಡಿದ್ರು. ಅವ್ರು ಯಾರಂತ ಏನು ಹೇಳಲ್ಲ, ಬಟ್ ಅವ್ರೇನು ಕೇಳಿದ್ರು ಅಂತಂದರೆ, ಅವ್ರೇನು ಸ್ಕ್ರೀನಲ್ಲೂ ಬರೋಲ್ಲ ಇಂಟರ್ವ್ಯೂನಲ್ಲಿ, ನೀವು ಈ ಥರದ್ದು ಫಿಲಮ್ ಮಾಡ್ತಾ ಇದ್ದೀರಲ್ಲ, ಒಂದು ಸಮುದಾಯದ ಬಗ್ಗೆ ಇಟ್ಕೊಂಡು ಪರವಾಗಿ ಈ ಥರ ಎಲ್ಲ ಮಾಡ್ತಾ ಇದ್ದೀರಲ್ಲ, ಇದು ನಿಮಗೆ ಎಫೆಕ್ಟ್ ಆಗಲ್ವಾ, ನಿಮ್ಮ ಕೆರಿಯರ್ ಆಗಿರ್ಬೋದು, ಈ ಥರದ್ದೇನೋ ತೊಂದರೆ ಆಗಲ್ವಾ, ಹೆಂಗೆ ಇದಕ್ಕೆ ಏನಂತೀರಾ ಅನ್ನೋ ಥರ ಕ್ವಶನ್ ಕೇಳಿದ್ರು. ಸೊ ನಾನು ಅವ್ರಿಗೆ ಆನ್ಸರ್ ಮಾಡಿದೆ ಏನಂತಂದರೆ, ಈಗ ಒಂದು ಕಾನೂನು, ಈಗ ಉಳುವವನೇ ಭೂಮಿಯ ಒಡೆಯ ಅಂತ ಎಲ್ಲ ಬಡವರಿಗೂ ಯಾರ್ಯಾರು ಉಳ್ತಾ ಇದ್ರು ಅವ್ರು ಎಲ್ಲರಿಗೂ ದಕ್ಕಬೇಕಾದ ಒಂದು ಹಕ್ಕಿನ ಬಗ್ಗೆ ಒಂದು ಫಿಲಮ್ ನಡೀತಾ ಇದೆ ಅಂದರೆ ಅದು ಎಲ್ಲರಿಗೂ ಸಿಕ್ಕಿದೆ. ಎಲ್ಲ ಸಮುದಾಯಗಳ ಬಡವರಿಗೂ ಸಿಕ್ಕಿರೋ ಒಂದು ಸೌಲಭ್ಯ. ಈ ಸೌಲಭ್ಯನ ಕಾನೂನು, ಅಂಬೇಡ್ಕರ್ ಕಾನೂನು, ಅವರ ಕಾನೂನು ಇಟ್ಕೊಂಡು ಆ ಕಾನೂನ ಹೋರಾಟದ ಮೂಲಕ ಈ ಫಿಲಮಲ್ಲಿ ಗೆಲ್ತಾರೆ ಅದನ್ನು. ಆ ಥರ ಬಂದಾಗ ಅಂಬೇಡ್ಕರ್ ಎಲ್ಲರಿಗೂ ಸಲ್ತಾರೆ. ಅಲ್ಲಿ ಎಕ್ಸಾಂಪಲ್ ಇವ್ರು ಹೇಳಿದ್ದಕ್ಕೆ ಎಕ್ಸ್ಟೆನ್ಷನ್ ಎಲ್ಲರಿಗೂ ಸಲ್ತಾರೆ. ಅಥವಾ ಇಂಡಿಯಾ ಬರೀ ಶ್ರೀಮಂತರು ಬಡವರು ಅನ್ನೋದಷ್ಟೇ ಬರುತ್ತೆ ಹೊರತು ಯಾವ ಕ್ಯಾಟಗರಿ ಯಾವ ಇದು ಪಂಗಡಕ್ಕೆ ಸೇರ್ತಾರೆ ಅದೆಲ್ಲ ಏನು ಬರಲ್ಲ. ಅದು ಎಲ್ಲರೂ ಇದ್ದಾರೆ. ಅದನ್ನ ನೋಡೋ ಒಂದು ದೃಷ್ಟಿಕೋನ ಚೇಂಜ್ ಆಗ್ತಿದೆ. ಈಗ ಚೇಂಜ್ ಆಗಿಲ್ಲ ಅಂತ, ಚೇಂಜ್ ಆಗ್ತಿದೆ. ಮತ್ತು ಆಗಲೇ ಇವ್ರು ಹೇಳ್ದಂಗೆ ನಮ್ಗೆ ಏನಕ್ಕೆ ಅವಾಗಲೇ ಇವರು ಎಂಟರ್ಪ್ರಿನರ್ ಅಂತ ತುಂಬ ಖುಷಿ ಆಯಿತು ಅಂದರೆ, ಅಂಬೇಡ್ಕರ್ ಅವರು ಅವಾಗಿನ ಕಾಲದಲ್ಲೇ ತುಂಬ ದೊಡ್ಡ ಕೊಡುಗೆ ಏನಂತಂದರೆ ಮಹಿಳೆಯರಿಗೆ ಅವರು
ತುಂಬ ದೊಡ್ಡ ಕೊಡುಗೆ ಕೊಟ್ಟಿದ್ದು. ಎಜುಕೇಷನ್ ಆಗಿರ್ಬೋದು, ಅವಾಗಲೇ ಅವರು ಹೆಣ್ಮಕ್ಳಿಗೆ ಸಮಾನವಾದ ಆಸ್ತಿಲಿ ಪಾಲಿರಬೇಕು ಅಂತ ಅವರು ಇದು ಮಾಡಿದ್ರು. ಅದಕ್ಕೇನಂತಾರೆ ಹಿಂದೂ ಕೋಡ್ ಬಿಲ್ ತಂದು, ಬಟ್ ಅದು ಅವಾಗ ಆಗಲ್ಲ, ಆಮೇಲೆ ಲೇಟರ್ ಆನ್ ಇವಾಗ ಇಂಪ್ಲಿಮೆಂಟ್ ಆಗುತ್ತೆ. ಆಗ 50-60 ವರ್ಷದ ಹಿಂದೆನೆ ಅವರು ಅದನ್ನ ತರಕ್ಕೆ, ಅಂದ್ರೆ ಅವಾಗಿಂದನೇ ಅವ್ರ ಹೋರಾಟಗಳಿದೆ. ಆ ಥರ ತುಂಬ ಕಾನೂನುಗಳು ಮಾಡಿ ಅವರು ಹಂಗೆ ನೋಡಿದ್ರೆ ಈಗ 50% ಆಫ್ ದ ಪಾಪ್ಯುಲೇಷನ್ ಮಹಿಳೆಯರು ಇವತ್ತಿನ ದಿನ ಭಾರತದಲ್ಲಿ ಇಷ್ಟು ಯಾವುದೋ ಆಫ್ಘಾನಿಸ್ತಾನ ಅಥವಾ ಇನ್ನೆಲ್ಲೋ ಥರ ಬದುಕ್ತಿಲ್ಲ. ಅದಕ್ಕೆ ದೊಡ್ಡ ಕೊಡುಗೆ ಇಡೀ ಯಾವುದೋ ಸಮುದಾಯಕ್ಕಿಂತ ಹೆಚ್ಚಾಗಿ ಇಡೀ ಅರ್ಧ ಪಾಪ್ಯುಲೇಷನ್ ಮಹಿಳೆಯರು ಅಂಬೇಡ್ಕರೇ ಅವ್ರಿಗೆ ದೊಡ್ಡ ಏನಂತಾರೆ ಅದಕ್ಕೆ ಶಕ್ತಿ ಅಥವಾ ಅವ್ರನ್ನ ಆರಾಧಿಸ್ಬೇಕು ಅಂತ ವರ್ಡ್ ಯೂಸ್ ಮಾಡಲ್ಲ ಅಷ್ಟೇ ನಾನು, ಬಟ್ ಅದಕ್ಕೆ ಅರ್ಹರು ಅಂತ. ಹಾಗಾಗಿ ಇದು ಕೆಲವು ಕಡೆ ಸೀಮಿತ ದೃಷ್ಟಿಯಿಂದ ನೋಡೋ ಒಂದಷ್ಟು ಮುಂಚೆ ಇತ್ತು, ಇವಾಗ ಅದೆಲ್ಲ ಬ್ರೇಕ್ ಆಗಿ ಎಲ್ಲರೂ ಅದನ್ನ ವಿಶಾಲ ದೃಷ್ಟಿನಲ್ಲಿ ನೋಡ್ತಾ ಇದ್ದಾರೆ. ಈ ಫಿಲಮು ಅಷ್ಟೇ ಆ ಥರದೊಂದು ನೋಡಿ ಏನಾಗಿತ್ತು ಅಂತಂದ್ರೆ, ಈಗ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಏನಂತಂದ್ರೆ ಒಂದು ಹೋರಾಟ ಅಂತಂದ್ರೆ ಹೋರಾಟ ಫಿಸಿಕಲ್ ಇರ್ಬೋದು ಅಥವಾ ಏನೋ ಯುದ್ಧಗಳು ಮಾಡ್ತಿದ್ರು, ಇನ್ನೇನೋ ಮಾಡ್ತಿದ್ರು. ಪ್ರಜಾಪ್ರಭುತ್ವ ಬಂದಾದ್ಮೇಲೆ, ಸಂವಿಧಾನ ಬಂದಾದ್ಮೇಲೆ ಕಾನೂನಾತ್ಮಕ ಹೋರಾಟ ಆಯ್ತದು. ಸೊ ಆ ಕಾನ್ಫ್ಲಿಕ್ಟ್ ಇದೆಯಲ್ಲ, ನಾವು ಅದನ್ನ ಮಾಡಬೇಕು ಇದನ್ನ ಮಾಡಬೇಕು, ಅಥವಾ ಒಬ್ಬ ಹೀರೋ ಹಂಗೆ ಹೋರಾಡಬೇಕು ಹಿಂಗೆ ಹೋರಾಡಬೇಕು, ಯಾವುದರಿಂದ ನಮಗೆ ಅದು ಸಿಗುತ್ತೆ, ಇದನ್ನೆಲ್ಲ ತುಂಬಾ ಕ್ವಶನ್ಗಳನ್ನ ಈ ಫಿಲಮ್ ನಮ್ಮ ಮುಂದೆ ಇಡುತ್ತೆ. ಅದೇ ಈ ಫಿಲಮ್ನ ತಿರುಳು. ನೀವು ಹೇಳಂಗೆ ಕಾನೂನಾತ್ಮಕವಾಗಿ ಹೋರಾಟ ಶುರುವಾದ್ಮೇಲೆ ಅನ್ಸುತ್ತೆ ಈ ಫಿಸಿಕಲಿ ಹರಾಸ್ಮೆಂಟ್ಸ್ ಎಲ್ಲ ಇರ್ತಿತ್ತಲ್ಲ, ಊರಲ್ಲಿ ಮಚ್ಚಿಗೆಲ್ಲ ಹಿಡ್ಕೊಂಡು ಓಡಾಡೋ ಥರದ್ದು ಅದೆಲ್ಲ ತುಂಬಾನೇ ಅವಾಯ್ಡ್ ಆಗಿದೆ, ಕಡಿಮೆ ಆಗಿದೆ, ತುಂಬಾನೇ ಕಡಿಮೆ ಆಗಿದೆ. ಇಲ್ಲ ಇಷ್ಟೊತ್ತಿಗೆ ನಾವು ಎಲ್ಲ ಮೋಸ್ಟ್ಲಿ ಒಂದೊಂದು ಬ್ಯಾಗಲ್ಲಿ ಲಾಂಗ್ ಹಿಡ್ಕೊಂಡು ಹೊರಡ್ಬೇಕು. ಹಂಗಂತಲ್ಲ, ಈಗ ಒಬ್ಬ ರಾಜ ಇರ್ತಾನೆ, ಅವನು ಹೋಗಿ ಇನ್ನೊಬ್ಬ ರಾಜ ಬರ್ಬೇಕಂದ್ರೆ ಒಂದು ದೊಡ್ಡ ಯುದ್ಧನೇ ಆಗ್ಬೇಕು, ಸಾವಿರಾರು ಜನ ಸಾಯ್ಬೇಕು. ಇವತ್ತೊಂದು ದಿನ ಒಂದು ಎಲೆಕ್ಷನ್, ಒಂದು ವೋಟಿಂದ ಇಡೀ ಇದು ಚೇಂಜ್ ಆಗಿದೆ, ಅಧಿಕಾರ ಚೇಂಜ್, ಹಸ್ತಾಂತರ ಆಗ್ಬಿಡುತ್ತೆ ಅಧಿಕಾರ. ಅದು ಪ್ರಜಾಪ್ರಭುತ್ವದ ದೊಡ್ಡ ಶಕ್ತಿ. ಸೊ ಇವಾಗ ಮ್ಯಾಕ್ಸಿಮಮ್ ನಾವೀಗಲ್ಲಿ ಅಂದರೆ ಈ ಸಿನಿಮಾದಲ್ಲಿ ಸಂವಿಧಾನದ ಇಂಪಾರ್ಟೆನ್ಸ್ ಏನು ಮತ್ತು ಕೆಲವೊಂದು ಆ್ಯಕ್ಟ್ಸ್ಗಳ ಬಗ್ಗೆನೂ ತಿಳ್ಕೊಬೋದು ಅಂತ ಅನ್ಸುತ್ತೆ. ಅದ್ರ ಅಲ್ಲದೆ ಭೂ ಸುಧಾರಣಾ ಕಾಯ್ದೆ, ಅದು ಉಳುವವನೇ ಭೂಮಿಯ ಒಡೆಯ ಅದಾಯ್ತಲ್ಲ, ಅದ್ರ ಬಗ್ಗೆ ಸೊ ಇನ್ನೇನು ಸ್ಪೆಷಲ್ ಎಕ್ಸ್ಪೆಕ್ಟ್ ಮಾಡ್ಬೋದು ಜನಗಳು ಈ ಸಿನಿಮಾ? ಸ್ಪೆಷಲ್ ಅಂತಂದ್ರೆ ಆಕ್ಚುಲಿ ಇದು ಯಾವುದೋ ಒಂದು ಆರ್ಟ್ ಫಿಲಮ್ ತರ ತೆಗ್ದಿಲ್ಲ, ಅದು ದೊಡ್ಡ ವಿಶೇಷತೆ. ಅಂದ್ರೆ ಏನೇ ಹಳೆ ವಿಷಯ ಇದು ಈಗಿನ ಕಮರ್ಷಿಯಲ್ ಸಿನಿಮಾ ತರ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಏನ್ ಪ್ರತಿ ಒಂದು ಸೀನು ಆ ಎಂಟರ್ಟೈನಿಂಗ್ ಆಗೇ ಹೋಗುತ್ತೆ, ಅದ್ರ ಒಳಗಡೆ ಇದು ಸಬ್ಜೆಕ್ಟ್ ಇದೆ ಅಷ್ಟೇ. ಆಮೇಲೆ ನಡೆಯೋ ಕಾಲಘಟ್ಟ ಯಾವುದು ಸರ್? ಇವಾಗ 1961 ಅಲ್ಲಿ ಭೂ ಸುಧಾರಣಾ ಕಾಯ್ದೆ ಬಂದಿದ್ದು, ಸೊ ಅದೇ ಕಾಲಘಟ್ಟದಲ್ಲಿ ಸಿನಿಮಾ ಹೋಗುತ್ತಾ ಅಥವಾ ಈಗಿಂದು? ಎರಡು ಕಾಲಘಟ್ಟಕ್ಕೆ ಬರುತ್ತೆ, ಒಂದು 70s ಅಲ್ಲಿ ನಡೆಯುತ್ತೆ, ಇನ್ನೊಂದು 80s ಅಲ್ಲಿ ನಡೆಯುತ್ತೆ. ಆ ಎರಡು 10 ವರ್ಷದ ಗ್ಯಾಪಲ್ಲಿ ಅಂದರೆ ಆಲ್ರೆಡಿ ಭೂ ಸುಧಾರಣೆ ಕಾಯ್ದೆ ಬಂದಾದ್ಮೇಲೆ ಅದು ಬಂದಿದೆ ಕಾನೂನು, ಬಟ್ ಎಷ್ಟೋ ಜನಕ್ಕೆ ಅದು ಕೈಗೆ ಸಿಕ್ಕಿಲ್ಲ ಭೂಮಿ, ಸುಮ್ಮನೆ ಹೆಸರಲ್ಲಿ ಮಾತ್ರ ತೋರಿಸಿರ್ತಾರೆ ಇದು ನಿನ್ನ ಜಮೀನು ಅಂತ. ಅದನ್ನ ಯಾರು ಕಾನೂನಾತ್ಮಕವಾಗಿ ಅದನ್ನ ಬರೆದು ರಿಜಿಸ್ಟರ್ ಮಾಡಿ ಆ ಪ್ರೋಸೆಸ್ಸೇ ಆಗಿಲ್ಲ, ತುಂಬ ಕಡೆ ಆ ಪ್ರೋಸೆಸ್ಸೇ ಆಗಿಲ್ಲ. ಅದು ಒಂದು ದೊಡ್ಡ ಸಮಸ್ಯೆ. ಅಂದರೆ ಜಮೀನು ಇಲ್ಲದೆ ಇದ್ರೂ ಪರವಾಗಿಲ್ಲ, ಒಬ್ಬ ರೈತನ ಅತಂತ್ರವಾಗಿಡೋದು, ನಿನಗೆ ಇದೆ ಅಂತಾನೂ ಇಲ್ಲ ಇಲ್ಲೂ. ಅದು ಆದ್ಮೇಲೂ ತುಂಬಾ ಅದನ್ನ ಬೇರೆಯವರು ಆಕ್ಯುಪೈಡ್ ಮಾಡ್ಕೊಂಡು ಅವ್ರಿಗೆ ಅನ್ಯಾಯ ಆಗಿರೋದು, ಈ ಥರದ್ದೆಲ್ಲ ತುಂಬಾ ವಿಚಾರಗಳಿದೆ. ಇದು ಬೆಳಕು ಕರೆಂಟ್ಲಿ ಈ ಥರ ತುಂಬಾ ಜನ ಫೇಸ್ ಮಾಡ್ತಿದ್ದಾರೆ. ಈಗಲೂ ಏನಂತಂದ್ರೆ, ಈಗ ರೀಸೆಂಟ್ ಆಗಿ ನಾನು ಕೇಳ್ಪಟ್ಟಂಗೆ ನೆಲಮಂಗಲದಲ್ಲಿ ನಮ್ಮ ಕರ್ಣನ್ ಅವ್ರು ಹೇಳ್ದಂಗೆ ಅವ್ರದ್ದು ಜಮೀನು ಇತ್ಯರ್ಥ ಆಗಿದೆ ರೀಸೆಂಟ್, ಈಗ ಒಂದು 2-3 ವರ್ಷದಲ್ಲಿ. ಅಂದರೆ ಈ ಹೋರಾಟ ಮತ್ತು ಕಾನೂನಾತ್ಮಕವಾದ ಒಂದು ಏನು ಅದಕ್ಕೆ ಬರಬೇಕಾಗಿರೋದು ಅಂದರೆ ಆಲ್ಮೋಸ್ಟ್ ಮೂರನೇ ಜನರೇಷನ್ಗೆ ಸಿಕ್ಕಿದೆ ಕೈ. ಕರೆಕ್ಟ್ ಅಲ್ವಾ? ಒಂದು ವರ್ಷ, ಒಂದು 100 ವರ್ಷದ ಜನ ಪಾಪ ಇಲ್ಲಾಗಿ ಬದುಕ್ಬಿಟ್ಟಿದ್ದಾರೆ. ಹಾಗಾಗಿ ಈಗಲೂ ಅದು ತುಂಬ ಕಾಂಟೆಂಪ್ರರಿ ವಿಚಾರ. ನಾನು ಅದು ಹಿಂದಿನ ಸಂದರ್ಶನದಲ್ಲಿ ಹೇಳ್ತಾ ಇದ್ದೆ ಸರ್, ಅಂದರೆ ಎಲ್ಲಿ ತನಕ ಕಾನ್ಸ್ಟಿಟ್ಯೂಷನ್ ಇರುತ್ತೋ, ಎಲ್ಲಿ ತನಕ ಈ ಥರ ದೌರ್ಜನ್ಯಗಳು ಅದಕ್ಕೆ ಹೋರಾಟಗಳು ಇರುತ್ತೋ ಅಲ್ಲಿ ತನಕ ನಮ್ಮ ವೀರಭದ್ರರಾಯ ಸಿನಿಮಾ ಪ್ರಸ್ತುತ ಅಂತ ಹೇಳಿದ್ರು. ಅಲ್ಲಿ ಆ ಥರದ ವಿಷಯಗಳು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಮ್ಮ ಸಿನಿಮಾ ಯಾವಾಗಲೂ ವಾಸ್ತವ ವೀರಭದ್ರ. ಸೊ ಅಂಥ ಒಳ್ಳೆ ಕಂಟೆಂಟ್ ಕಮರ್ಷಿಯಲ್ ಸಿನಿಮಾ. ಆಮೇಲೆ
ಡೆಬು ಅಂತ ಬಂದ್ರೆ ನಾನು ಹೀರೋಯಿನ್ ಡೈರೆಕ್ಟರ್ ಬಿಟ್ರೆ ಯಾರು ಡಬ್ಬು ಇಲ್ಲ ಸರ್. ಟೆಕ್ನಿಕಲಿ ಸರ್ನ ಮಾತಾಡಿದ್ರೆ ದೊಡ್ಡ ಪ್ರತಿಭೆ ನಮ್ಮ ಪೂರ್ಣ ಸರ್ ನಮ್ಮ ಜೊತೆ ಇದ್ದಾರೆ. ಇವ್ರು ಮಾಡಿದ್ದಾರೆ ನಮ್ಮ ಯಾರು ಕೆಂಪೇಗೌಡ ಮಾಣಿಕ್ಯ ವಿಶ್ವಾಸ್ ಸರ್ ಮಾಡಿರ್ತಕ್ಕಂಥ ಎಡಿಟ್ ಮಾಡಿರ್ತಕ್ಕಂಥ editors. ವಿಶ್ವಾಸ್ ಸರ್ ಮಾಡಿದ್ದಾರೆ. ಆಮೇಲೆ ಇಬ್ರು ಮೇಜರ್ ಏನೋ ಸ್ಟಂಟ್ ಮಾಸ್ಟರ್ ನಮ್ಮ ಸಿನಿಮಾ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಸರ್ ನಿಮ್ಗೆ ಗೊತ್ತೇ ಇದೆ, ಅವ್ರು ಸಾವಿರಾರು ಸಿನಿಮಾಗಳು ಮಾಡಿದ್ದಾರೆ. ಆಮೇಲೆ ವಿಕ್ರಮ್ ಅವ್ರು ಸರ್ KGF ಮತ್ತೆ ಕಾಂತಾರ ಮಾಡಿದವರು, ಅವರು ನಮ್ಮ ಸಿನಿಮಾಗೆ ಸ್ಟಂಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕಾಟೇರಾಗೆ ಸೀನಿಯರ್ ಆರ್ಟಿಸ್ಟ್ಗಳು ತುಂಬಾ ಜನ ಇದ್ದಾರೆ. ಲಲಿತಾ ಸರ್, ಅಶ್ವಥ್ ಅವರು, ನೀರಸಂ ಅಶ್ವಥ್ ಅವರು, ಮಠ ಕುಪ್ಪಳ್ಳಿ ಅವರು, ಸೊ ಇದ್ದಾರೆ. ಅಂದರೆ ಬಂಚ್ ಆಫ್ ಇದೆ ನಮಗೆ ಟೆಕ್ನಿಕಲ್ ಆಗಿ ಆರ್ಟಿಸ್ಟಿಕ್ ಆಗಿದೆ. ಬಟ್ ಹೊಸದಾಗಿ ಅಂತ ಬರೋದ್ರೆ ನಾವು 3 ಜನ ಹೊಸದಾಗಿ ಇದ್ದೀವಿ. ಸೊ ಹಂಗಾಗಿ ಬ್ಯಾಲೆನ್ಸ್ಡ್ ಆಗಿ ಸಿನಿಮಾ ಮಾಡಿದ್ದೀವಿ. ಕಾಟೇರಾಗಿ ಮ್ಯೂಸಿಕ್ ಸೌಂಡ್ ಡಿಸೈನ್ ಮಾಡಿರ್ತಕ್ಕಂಥ ಪ್ರದೀಪ್ ಅವರು ನಮ್ಮ ಸಿನಿಮಾ ಮಾಡಿದ್ದಾರೆ. ಹಿಂಗೆ ಒಂದೊಂದೇ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದೆ. ಹೌದು. ಆಮೇಲೆ ಇದಕ್ಕೆ ಪ್ರೊಡ್ಯೂಸರ್ ಬಂದ್ಬಿಟ್ಟು ಪ್ರವೀಣ್ ಗೌಡ ಅಂತ ಶೃಂಗೇರಿ ಅವರು, ಇವರು ಮೈಸೂರಿನವರು, ನಾನೆಲ್ಲೋ ಬೆಂಗಳೂರಿನವರು ಅಥವಾ ಬಳ್ಳಾರಿ ಅವರು, ಇವರು ತುಮಕೂರು ಅವರು. ಸೊ ಅದೊಂದು ಎಂಟರ್ ಕರ್ನಾಟಕ, ರಾಯಚೂರಿಂದ ಒಬ್ಬ ವಿಲ್ಲನು, ಚಿತ್ರದುರ್ಗದಿಂದ ಒಬ್ರು, ಆಲ್ ಓವರ್ ಕರ್ನಾಟಕ ಎಲ್ಲರೂ ಇದೀವಿ. ಅಸಿಸ್ಟೆಂಟ್ ಡೈರೆಕ್ಟರ್ ಹುಬ್ಳಿ. ಸೊ ಅದೊಂಥರ ಎಂಟೈರ್ ಕರ್ನಾಟಕ ನಮ್ಮ ಸಿನಿಮಾ ಧೀರ ಭಗತ್ ರಾಯ್. ಹೆಂಗ್ ನಿಮ್ ಟೆಕ್ನಿಷಿಯನ್ಸು ಮತ್ತೆ ಮಿಕ್ಕಿದ ಎಲ್ಲ ಆರ್ಟಿಸ್ಟ್ಗಳು ಇವತ್ತು ಜನರ ಮನ್ಸಲ್ಲಿ ನಿಂತಿದಾರೋ, ಅದೇ ತರ ಈ ಸಿನಿಮಾಯಿಂದ ನೀವಿಬ್ರು ಎಲ್ಲರ ಮನ್ಸಲ್ಲೂ, ಈಗ ಹೇಳಿದ್ರ ಡಿಸ್ಟಿಕ್ಗಳ ಹೆಸರು, ಎಲ್ಲಾ ಡಿಸ್ಟಿಕ್ಗಳ ಜನರ ಮನ್ಸಲ್ಲೂ ನಿಲ್ಲೋ ಹಾಗಾಗ್ಲಿ. ಸಿನಿಮಾ ತುಂಬಾ ಒಳ್ಳೇದಾಗ್ಲಿ. ಹಾಗೆ ತುಂಬಾ ಒಳ್ಳೆ ಸಂದೇಶ ಕೊಡಕ್ ಹೊರಟಿದ್ದೀರಾ ಈ ಸಿನಿಮಾಯಿಂದ. ಸಿಕ್ಕಾಪಟ್ಟೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.